ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಿದ್ದೇನೆ ಪ್ರಿಯರೇ. ಚಿಕ್ಕದಾಗಿ ಪ್ರಾರ್ಥಿಸಿಕೊಂಡು ಈ ವಾಕ್ಯ ಭಾಗದ ಅಂಶವನ್ನ ಶುರು ಮಾಡಿಕೊಳ್ಳೋಣ. ತಲೆಬಾಗಿಸುವುದಾದರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಮಹಾಪರಿಶುದ್ಧನಾದಂತಹ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಉತ್ತಮ ಸಮಯದಲ್ಲಿ ತಂದೆ ನಾವೆಲ್ಲರೂ ಸಹ ನಿನ್ನ ಸಮ್ಮುಖದಲ್ಲಿ ಸೇರಿ ಬರೋದಕ್ಕೆ ನೀವು ನಮಗೆ ಸಹಾಯಿಸಿ ಕೊಟ್ಟಿದ್ದಕ್ಕಾಗಿ, ಶ್ಲಾಘ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಮುಂಜಾನೆ ವೇಳೆಯಲ್ಲಿಯೂ ಸಹ ನಿಮ್ಮನ್ನು ಹುಡುಕುವುದಕ್ಕಾಗಿ ನಿನ್ನ ಮಕ್ಕಳು ತಂದೆ ಎಚ್ಚರವಾಗಿ ತಂದೆ ನಿನ್ನ ಸಮ್ಮುಖಕ್ಕೆ ಬರುವುದಕ್ಕೆ ನೀವು ಮಾಡಿದಂತಹ ಸಹಾಯಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು. ಈ ಒಳ್ಳೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಮ್ಮ ಅಪ್ಪ ತಂದೆ ಆತ್ಮಿಕ ಕಣ್ಣುಗಳನ್ನು ನೀವು ತಾನೇ ತೆರೆ ಮಾಡಿ ಕೇಳುವಂತಹ ವಾಕ್ಯಗಳು, ಹೇಳುವಂತಹ ವಾಕ್ಯಗಳು, ಈ ವಾಕ್ಯಗಳನ್ನು ನಾವು ಪರಿಶೋಧಿಸಿ ಹೃದಯದ ಆಳದಿಂದಲೂ ತಂದೆ ಇದನ್ನು ಅಂಗೀಕರಿಸಲಿಕ್ಕೆ ಬೇಕಾದಂತಹ ನಿಮ್ಮ ಪವಿತ್ರಾತ್ಮರ ಸಹಾಯವನ್ನ, ನಿನ್ನ ಕೃಪೆಯನ್ನ, ಜ್ಞಾನವನ್ನ ನಿಮ್ಮ ಮಕ್ಕಳಿಗೆ ಅನುಗ್ರಹಿಸಿ ತಂದೆ ಕೇಳುವಂತಹ ವಾಕ್ಯಗಳನ್ನು ಪ್ರತಿಯೊಂದನ್ನು ತಂದೆ ಅದನ್ನ ಹೃದಯದ ಹಲಿಗೆಯಲ್ಲಿ ಬರೆದುಕೊಂಡವರಾಗಿ ಅದನ್ನ ಪ್ರತಿನಿತ್ಯದಲ್ಲಿ ತಂದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿ ತಂದೆ. ಮತ್ತು ತಂದೆ ಕೂಟವನ್ನು ನಡೆಸಲಿಕ್ಕೆ ಸಹಾಯಕರಾಗಿ ನಿಂತಿರುವಂತಹ ನಿಮ್ಮ ಮಕ್ಕಳನ್ನು ತಂದೆ ನೆನೆಸ್ಕೊಳ್ತಾ ಇದ್ದೇನೆ. ಆಂಟಿರವರ ದೀಕ್ಷಿತರನ್ನ ಹೇರಳವಾಗಿ ನಿಂತಾನೆ ಅವರನ್ನ ವಿಶೇಷ ರೀತಿಯಲ್ಲಿ ಆತ್ಮ ಪ್ರಕಾರವಾಗಿ ಬೇಕಾದಂತಹ ಆಶೀರ್ವಾದಗಳನ್ನ ತಪ್ಪದೆ ಅನುಗ್ರಹಿಸಬೇಕಾಗಿ ನಾನು ನಿನ್ನನ್ನು ಪ್ರಾರ್ಥಿಸ್ತಿದ್ದೇನೆ. ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೀರಿ, ನಿನಗೆ ವಂದನೆಗಳು, ಸ್ತೋತ್ರಗಳು. ನೀವೇ ಆದಿಯಿಂದ ಅಂತ್ಯದವರೆಗೆ ನಡೆಸಿ ಕೊಡಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಿದ್ದೇನೆ ಪ್ರಿಯರೇ. ಈಗಲೂ ಸಹ ನಾವು ಸ್ವಲ್ಪ ಸಮಯ ನಮ್ಮ ಚಿಂತೆಗಳನ್ನ, ನಮ್ಮ ಆಲೋಚನೆಗಳನ್ನ ಬದಿಗಿಟ್ಟು ದೇವರ ಮಾತುಗಳನ್ನ ಕೇಳಿಕೊಳ್ಳುವುದಕ್ಕೆ, ಅದನ್ನ ತಿಳಿದುಕೊಳ್ಳುವುದಕ್ಕೆ ಸಮಯವನ್ನ ನಾವು ವ್ಯರ್ಥಪಡಿಸದೆ ಡೈರೆಕ್ಟ್ ಆಗಿ ನಮ್ಮ ಅಂಶಕ್ಕೆ ಹೋಗೋಣ. ಇವತ್ತಿನ ದಿನದಲ್ಲಿ ಮಾತನಾಡೋದಕ್ಕೆ ಇರುವಂತಹ ಅಂಶವೊಂದು ಉಬ್ಬಿಸುವ ಜ್ಞಾನ ಮತ್ತು ವೃದ್ಧಿಸುವಂತಹ ಪ್ರೀತಿ. ಉಬ್ಬಿಸುವಂತಹ ಜ್ಞಾನ ವರ್ಸಸ್ ವೃದ್ಧಿಸುವಂತಹ ಪ್ರೀತಿ ಎಂಬಂತಹ ಈ ಪಾಠವನ್ನು ನಾವು ಇವತ್ತು ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ ಪ್ರಿಯರೇ. ಈ ಒಂದು ವಾಕ್ಯವನ್ನ ಹೇಳುವುದರ ಬರಸಿರುವಂತಹ ಕಾರಣಗಳು ಯಾತಕ್ಕಾಗಿ, ಮತ್ತು ಈ ವಾಕ್ಯವನ್ನ ನಾವು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬಹುದು, ಮತ್ತು ಅನೇಕ ಪ್ರಶ್ನೆಗಳೊಂದಿಗೆ ಈ ಒಂದು ಅಂಶದಲ್ಲಿ ನಾವು ಆ ಎಲ್ಲಾ ಪ್ರಶ್ನೆಗಳಿಗೆ ಈ ಅಂಶದಲ್ಲಿ ಉತ್ತರವನ್ನ ನೋಡಿಕೊಳ್ಳೋಣ ಪ್ರಿಯರೇ. ಸೊ ಮೊಟ್ಟ ಮೊದಲನೆಯದಾಗಿ ನಾವು ಓದಿಕೊಳ್ಳುವಂತಹ ದೈವ ವಾಕ್ಯವೊಂದು ಮೊದಲನೆಯ ಕೊರಿಂಥದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ 1ನೇ ವಚನವನ್ನ ನಾವು ಓದಿಕೊಂಡು ಪ್ರಾರಂಭಿಸಿಕೊಳ್ಳೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಚನವನ್ನ ಓದಿಕೊಳ್ಳೋಣ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೂ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿವೃದ್ಧಿಯನ್ನುಂಟು ಮಾಡುತ್ತದೆ. ಸಾಕು ಪ್ರಿಯರೇ. ಈ ಒಂದು ಮಾತಿನಲ್ಲಿ ನಾವು ನೋಡುವುದಾದರೆ ಇದರಲ್ಲಿ ಬರಸು ಇರುವಂತಹ ಈ ವಾಕ್ಯದ ಒಂದು ಇಂದಿನ ಅರ್ಥವೇನು, ಮತ್ತು ಈ ವಾಕ್ಯವನ್ನ ಯಾತಕ್ಕಾಗಿ ಬರೆಸಿದ್ದಾರೆ. ಯಾಕೆಂದರೆ ಸತ್ಯವೇದದಲ್ಲಿ ನಾವು ಹಳೆ ಒಡಂಬಡಿಕೆಯಿಂದ ನಾವು ನೋಡಿಕೊಳ್ಳುವಾಗ ಜ್ಞಾನವನ್ನ ಕುರಿತು ಅನೇಕ ವಿಧವಾಗಿ ದೇವರು ಒಳ್ಳೆಯ ರೀತಿಯಲ್ಲಿ ಬರೆಸಿರ್ತಾರೆ. ಜ್ಞಾನವನ್ನ ಹುಡುಕಿರಿ ಮತ್ತು ಜ್ಞಾನಕ್ಕಾಗಿ ನೀವು ಬೇಡಿಕೊಳ್ಳಿರಿ, ಅದನ್ನ ಬೆಳ್ಳಿಗಿಂತಲೂ ಅಪರಂಜಿಗಿಂತಲೂ ಹೆಚ್ಚಾದದ್ದೆಂದು, ಮಾನ್ಯವಾದದ್ದೆಂದು ಅದನ್ನ ನೀವು ಹುಡುಕಬೇಕಂತ ದೇವರು ಬರೆಸಿರುವಂತದ್ದನ್ನ ನಾವು ನೋಡಿಕೊಳ್ತೇವೆ. ಆದ್ರೆ ಇಲ್ಲಿ ಏನೋ ವಿಶೇಷ ರೀತಿಯಲ್ಲಿ ನಾವು ವ್ಯತ್ಯಾಸವಾದಂತಹ ರೀತಿಯಲ್ಲಿ ನಾವು ವಾಕ್ಯವನ್ನ ಓದಿಕೊಳ್ತಿರುವಾಗ, ನಮಗೆ ವಾಕ್ಯವನ್ನ ಓದುವಾಗ
ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಅರ್ಥವನ್ನ ಮಾಡಿಕೊಳ್ಳುವಂತಹ ಚಾನ್ಸಸ್ಸು ಇರುತ್ತದೆ. ಅದನ್ನ ಮತ್ತೊಮ್ಮೆ ಓದುವಾಗ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತದೆ. ಇಂತಿಂತದನ್ನು ತಿಳಿದುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳಿದುಕೊಳ್ಳಲಿಲ್ಲ. ಆದರೆ ಯಾವನು ದೇವರನ್ನು ಪ್ರೀತಿಸುತ್ತಾನೋ ಅವನನ್ನೇ ದೇವರು ತಿಳಿದುಕೊಳ್ಳುತ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ಈ ಒಂದು ವಚನವನ್ನ ಪೌಲ್ ರವರು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಂದ್ರೆ ಕೊರಿಂಥ ಪಟ್ಟಣದಲ್ಲಿರುವಂತಹ ಸಭೆಗೆ ಬರೆದಿರುವಂತಹ ಪತ್ರಿಕೆ ಆಗಿದೆ. ಸೊ ಇದರ ಹಿಂದಿನ ಬ್ಯಾಕ್ ಗ್ರೌಂಡ್ ಆದ್ರೂ ಏನಾಗಿತ್ತು, ಇತಿಹಾಸದಲ್ಲಿ ಈ ಒಂದು ಪತ್ರಿಕೆಯನ್ನು ಬರೆಯುವಾಗ ಪೌಲ್ ಅವರ ದೃಷ್ಟಿಕೋನ ಯಾವ ಒಂದು ರೀತಿಯಲ್ಲಿ ಇತ್ತು, ನಿಜವಾಗಲೂ ಜ್ಞಾನವೆಂಬುವಂಥದ್ದು ನಮ್ಮನ್ನ ಉಬ್ಬಿಸುತ್ತದ, ನಮ್ಮನ್ನ ಅಹಂಕಾರದಲ್ಲಿ ಮೆರೆಸುತ್ತದ, ಹಾಗಾದರೆ ಪ್ರೀತಿ ಎಂಬುವಂಥದ್ದು ನಮ್ಮನ್ನ ಭಕ್ತಿಯಲ್ಲಿ ವೃದ್ಧಿ ಮಾಡುತ್ತದ ಎಂಬ ಒಂದು ಈ ಪ್ರಶ್ನೆಗಳು ಜೊತೆಗೆ ಜ್ಞಾನದಿಂದ ನಿಜಕ್ಕೂ ನಮಗೆ ಏನಾದರೂ ಅಪಾಯವಿದೆಯಾ, ನಮ್ಮ ಜೀವಿತದಲ್ಲಿ ನಾವು ಜ್ಞಾನದಿಂದ ನಡೆಯುವಾಗ ನಮ್ಮಲ್ಲಿ ಏನಾದರೂ ಅಪಾಯ ನಮಗೆ ವಿರೋಧವಾಗಿ ಆತ್ಮ ಪ್ರಕಾರವಾಗಿ ಆದರೂ ಸ್ವಾಭಾವಿಕವಾಗಿ ಆದರೂ ಏನಾದರೂ ವಿರೋಧವಾದ ಕಾರ್ಯಗಳು ನಾವು ದೇವರಿಗೆ ವಿರುದ್ಧವಾಗಿ ನಾವು ಮಾಡೋದಕ್ಕೆ ಚಾನ್ಸಸ್ ಇದೆಯಾ ಎಂಬುದಾಗಿ ನೋಡುವಾಗ ಖಂಡಿತವಾಗಿ ಯಾವ ರೀತಿಯಾಗಿ ಅದು ನಮಗೆ ಅಪಾಯವಾಗಿರುತ್ತದೆ. ಹಾಗಾದ್ರೆ ನಾವು ಜ್ಞಾನದ ಹಾದಿಯನ್ನು ಯಾವ ಯಾವ ವಿಷಯಗಳಲ್ಲಿ ನಾವು ಜ್ಞಾನದಿಂದ ನಡೆದುಕೊಳ್ಳುವಾಗ ದೇವರನ್ನ ನಾವು ಮಹಿಮೆಪಡಿಸಬಹುದು, ಈ ಎಲ್ಲಾ ಕಾರ್ಯಗಳನ್ನ ಕುರಿತು ನಾವು ಆಲೋಚಿಸೋಣ ಪ್ರಿಯರೇ. ಅದೇ ರೀತಿಯಾಗಿ ಪೌಲನವರು ಈ ಜ್ಞಾನದ ಕುರಿತು ಮತ್ತು ಪ್ರೀತಿಯ ಕುರಿತು ಅವರ ಅಭಿಪ್ರಾಯವಾದರೂ ಏನಾಗಿತ್ತು, ಅವರ ಮನದಾಳದಂತಹ ಅಭಿಪ್ರಾಯವಾದರೂ ಯಾವ ರೀತಿಯಾದಂತಹ ಒಂದು ಆಂಗಲ್ ನಲ್ಲಿ ಈ ಒಂದು ವಚನಗಳನ್ನು ನಮಗೆ ಬರೆಸಿಕೊಟ್ಟಿದ್ದಾರೆ ಎಂಬುದಾಗಿಯೂ ಸಹ ತಿಳಿದುಕೊಳ್ಳೋಣ. ಹಾಗಾದರೆ ಪ್ರೀತಿಯ ಮಾರ್ಗದಲ್ಲಿ ನಾವು ಹೇಗೆ ಭಕ್ತಿಯಾಗಿ, ಅಂದ್ರೆ ಭಕ್ತಿಯ ವೃದ್ಧಿಯನ್ನ ಹೇಗೆ ಹೊಂದಿಕೊಳ್ಳಬಹುದು, ಈ ರೀತಿಯಾದ ಹಲವು ಪ್ರಶ್ನೆಗಳಿಗೆ ಇವತ್ತಿನ ಸಂದೇಶದಲ್ಲಿ ನಾವು ಉತ್ತರಗಳನ್ನ ನಾವು ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ಈ ಒಂದು ವಚನದ ಬ್ಯಾಕ್ ಗ್ರೌಂಡ್ ಅನ್ನ ನಾವು ಆಲೋಚಿಸುವಾಗ, ವಿಗ್ರಹಕ್ಕೆ ನೈವೇದ್ಯವನ್ನ ಮಾಡುವಾಗ ಅದನ್ನ ಅರ್ಪಿತವಾದದ್ದನ್ನ ಉಣ್ಣುವುದು ದೋಷವಲ್ಲ, ಅಲ್ಲದಿದ್ದರೂ ಕೆಲವು ಸಂದರ್ಭಗಳಲ್ಲಿ ಇತರರಿಗೋಸ್ಕರ ಉಣ್ಣದೇ ಇರುವುದು ಉತ್ತಮವೆಂಬ ಬೋಧನೆ. ಈ ಒಂದು ಬೋಧನೆ ಅಂದ್ರೆ ಈ ಒಂದು ಹೇಳಿಕೆ ಅಥವಾ ಈ ಒಂದು ವಿಷಯವನ್ನ ಪ್ರಸ್ತಾಪಿಸುವಾಗ ಪೌಲ್ ರವರು ಮೊದಲನೇ ವಚನವಾಗಿ ಈ ವಚನವನ್ನ ಇಲ್ಲಿ ಉಲ್ಲೇಖಿಸಿರುತ್ತಾರೆ. ಹಾಗಾದ್ರೆ ಅವರ ಆಲೋಚನೆ ಆದರೂ ಹೇಗಾಗಿತ್ತು, ಈ ಒಂದು ವಿಷಯವನ್ನು ಹೇಳುತ್ತಾ ನಮಗೆ ಪೌಲ್ ಅವರು ಒಂದು ಡೆಪ್ತ್ ಆದಂತಹ ಮೆಸೇಜ್ ಅನ್ನ ದೇವರು ಅವರ ಮೂಲಕ ಬರೆಸಿರುವಂತದ್ದಾದರೂ ಏನು ಎಂಬುದಾಗಿ ಇವತ್ತಿನ ಸಂದೇಶ ಭಾಗದಲ್ಲಿ ನೋಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ನಾವು ಓದಿಕೊಂಡಂತಹ ಈ ವಾಕ್ಯದಲ್ಲಿ ಬರೆದಿರುವಂತಹ ಪ್ರಕಾರ ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ನಮ್ಮೆಲ್ಲರಿಗೂ ಸಹ ಜ್ಞಾನವಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಮಾಡುತ್ತದೆ ಎಂಬುದಾಗಿ ಬರೆಸುತ್ತಾ ಇಲ್ಲಿ ಕೆಳಗಿನ ಒಂದು ವಚನಗಳಲ್ಲಿ ನಾವು ನೋಡಿಕೊಳ್ಳಬಹುದು. ದೇವರ ಒಂದು ವ್ಯಕ್ತಿತ್ವದ ಕುರಿತು, ಅಸ್ತಿತ್ವದ ಕುರಿತು ಕೊರಿಂಥ ಪಟ್ಟಣದವರಿಗೆ ಇದ್ದಂತ ಕಂಪ್ಲೀಟ್ ಆದ ಕಾನ್ಫಿಡೆನ್ಸ್ ಅನ್ನ ಕುರಿತು ಇಲ್ಲಿ ಬರೆಸಲ್ಪಟ್ಟಿದೆ. ಯಾಕೆಂದ್ರೆ 4ನೇ 5ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ 5ನೇ ವಚನವನ್ನ ನಾವು ಓದಿಕೊಳ್ತಿದ್ದೇವೆ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ, ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳೆನಿಸಿಕೊಳ್ಳುವರಿದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬ ಆತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ ಎಂಬುದಾಗಿ ಇಲ್ಲಿ ಸ್ಪೆಸಿಫೈ ಮಾಡಿ ಬರೆಸುವಂತದ್ದಾಗಿದೆ. ಸೊ ಇಲ್ಲಿ ಒಂದು ದೃಷ್ಟಾಂತವನ್ನ ಅಂದರೆ ಒಂದು ಎಕ್ಸಾಂಪಲ್ ಅನ್ನ ಸಹ ಒಂದು ಪೌಲ್ ಅವರು ಇಟ್ಟು ಬರೆಸಿರುತ್ತಾರೆ. ಹೇಗೆ ಒಬ್ಬ ದೃಢವಾದಂತಹ ವಿಶ್ವಾಸಿಗೂ ಮತ್ತು ನಂಬಿಕೆಯಲ್ಲಿ ಬಲಹೀನನಾದಂತಹ ವಿಶ್ವಾಸಿಗೂ ಇರುವಂತಹ ವ್ಯತ್ಯಾಸ ಮತ್ತು ಅವರನ್ನ ನಾವು ಸಭೆಗೆ ಆಹ್ವಾನಿಸುವಾಗ ನಮ್ಮಲ್ಲಿ ಯಾವ ರೀತಿಯಾದ ಗುಣಗಳಿರಬೇಕು, ನಾವು ಏನಾದರೂ ನಮಗೆ ದೇವರು ಚೆನ್ನಾಗಿ ನಮಗೆ ಗೊತ್ತಿದ್ದಾರೆ, ನಮಗೆ ಸೃಷ್ಟಿಕರ್ತರು ಯಾರಂತ ಗೊತ್ತಿದ್ದಾರೆ, ಎಲ್ಲರಿಗೂ ಇರುವಂತವರು ಒಬ್ಬನೇ ತಂದೆ ಆಗಿರುವಂತಹ ದೇವರು, ಒಬ್ಬರೇ ಯೇಸು ಕ್ರಿಸ್ತರು, ಒಬ್ಬರೇ ಪರಿಶುದ್ಧಾತ್ಮರು ದೇವರು ಇದ್ದಾರೆ ಎಂಬುದಾಗಿ
ನಾವು ಅರಿತವರಾಗಿದ್ದರು ನಮ್ಮ ಜ್ಞಾನ ಪರಿಪೂರ್ಣವಾಗಿ ಆ ರೀತಿಯಾದಂತಹ ನಂಬಿಕೆಯನ್ನ ಹೊಂದಿದಾಗ್ಯೂ ಕೆಲವರು ಈಗಾಗಲೇ ದೇವರನ್ನ ಹೊಸದಾಗಿ ನಂಬಿ ತಮ್ಮ ನಂಬಿಕೆಗಳು ತಮ್ಮ ಒಂದು ಹಳೆಯ ನಂಬಿಕೆಗಳಿಂದ ದೇವರ ಒಂದು ದೈವಿಕವಾದಂತಹ ಕಾರ್ಯಗಳಲ್ಲಿ ಆತ್ಮ ಪ್ರಕಾರವಾದಂತಹ ಎಲ್ಲಾ ಕಾರ್ಯಗಳಲ್ಲಿ ಅವರು ಪಾಲುಗಾರರಾಗುತ್ತಿರುವಾಗ ಜ್ಞಾನಿಗಳಾದಂತಹ ನಾವು ಅವರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಿದ್ದೇವೆ? ನಮ್ಮಲ್ಲಿರುವಂತಹ ಜ್ಞಾನವೆಂಬ ಅಹಂಕಾರದಿಂದ ಅವರನ್ನ ನಾವು ಹೀಯಾಳಿಸುವ ಹಾಗೆ ನಡೆಸ್ಕೊಳ್ತಿದ್ದೇವಾ? ಅಥವಾ ನಮ್ಮ ಜ್ಞಾನವು ಅವರ ಒಂದು ಆತ್ಮಿಕ ಜೀವಿತಕ್ಕೆ ಏನಾದರೂ ತೊಂದರೆಯಾಗುವ ರೀತಿಯಲ್ಲಿ ನಾವು ಇದ್ದೇವಾ? ಅಥವಾ ನಮ್ಮ ಜ್ಞಾನವು ಅವರನ್ನ ನಂಬಿಕೆಯಲ್ಲಿ ದೃಢಪಡಿಸುವಂತದ್ದಾಗಿದೆಯಾ? ಅಥವಾ ಅವರನ್ನ ವಿಶ್ವಾಸದಲ್ಲಿ ಬಲಪಡಿಸುವಂತದ್ದಾಗಿದೆಯಾ? ಅಥವಾ ದೇವರಲ್ಲಿ ಇನ್ನೂ ಹೆಚ್ಚಾಗಿ ಭಕ್ತಿಯಲ್ಲಿ ಅವರನ್ನ ವೃದ್ಧಿಪಡಿಸುವಂತಹ ಜ್ಞಾನದಲ್ಲಿ ನಾವು ಇದ್ದೇವಾ ಎಂಬುದಾಗಿ ನಾವು ನಮ್ಮನ್ನ ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಯಾಕೆಂದರೆ ಕೆಲವೊಮ್ಮೆ ಈ ಒಂದು ಕೊರಿಂಥ ಪಟ್ಟಣದಂತ ಇರುವಂತ ಇತಿಹಾಸವನ್ನ ನಾವು ನೋಡುವಾಗ ಯಾತಕ್ಕಾಗಿ ಕೊರಿಂಥ ಪಟ್ಟಣದವರಿಗೆ ಈ ಒಂದು ವಿಷಯವಾಗಿ ಪೌಲ್ರವರು ಬರೆಸುತ್ತಾರೆ. ಒಂದನೆಯದಾಗಿ ನಾವು ಹೇಳುವಾಗ ಈ ಒಂದು ಪಟ್ಟಣದಲ್ಲಿ ಅನೇಕರು ದೇವರನ್ನ ಅರಿತವರಾಗಿದ್ದಾಗ್ಯೂ ಅವರಲ್ಲಿ ಒಂದು ಮನೋಸ್ಥಿತಿ ಇರುವಂತದ್ದಾಗಿದೆ. ನನಗೆ ದೇವರೆಂದರೆ ಗೊತ್ತು. ಸಭೆಯವರೆಲ್ಲರಿಗೆ ಆ ಒಂದು ಕಾನ್ಫಿಡೆನ್ಸು ಅಧಿಕವಾಗಿ ಇರುವಂತದ್ದಾಗಿರುತ್ತದೆ. ಆಗಿನ ಸಮಯದಲ್ಲಿ ಪೌಲ್ ಅವರು ಗಮನಿಸಿ ಆ ಒಂದು ಗಮನದ ಮೇಲೆ ಈ ಒಂದು ವಚನವನ್ನ ಬರೆಸಲ್ಪಟ್ಟಿದೆ ಅಥವಾ ಅವರ ಒಂದು ಆಂಗಲ್ ಆಫ್ ವ್ಯೂ ಅಲ್ಲಿ ಈ ಒಂದು ವಚನವನ್ನ ಬರೆಸಲ್ಪಟ್ಟಿದ್ದಾರೆ. ಆದ್ರೆ ದೇವರು ಅವರು ಆ ಆಂಗಲ್ ಅಲ್ಲಿ ಬರೆಯುವಾಗಲೂ ಅದರಲ್ಲಿ ಒಂದು ಡೀಪ್ ಮೆಸೇಜ್ ಅನ್ನ ನಮಗೋಸ್ಕರ ಇಟ್ಟಿರುತ್ತಾರೆ ಪ್ರಿಯರೇ. ಯಾಕೆಂದರೆ ನಮ್ಮ ಆಲೋಚನೆಯೇ ಬೇರೆ ಆಗಿರುತ್ತದೆ. ದೇವರ ಆಲೋಚನೆ ಮತ್ತು ಎಷ್ಟು ಉನ್ನತವಾಗಿ ಉತ್ಕೃಷ್ಟವಾಗಿ ಇರುವಂತದ್ದಾಗಿರುತ್ತದೆ. ಆ ಒಂದು ಉನ್ನತ ಜ್ಞಾನ ನಮಗೆ ಏನನ್ನ ಕಲಿಸ್ತಾ ಇದೆ ಅಥವಾ ಅವರ ಆಲೋಚನೆ ನಮ್ಗೆ ಈ ವಾಕ್ಯದಲ್ಲಿ ಏನನ್ನ ತಿಳಿಸ್ತಾ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಸ್ವಲ್ಪ ಸಮಯದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ನೋಡಿಕೊಳ್ತಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ನಾನು ಹೇಳುತ್ತಿದ್ದಂತೆ ಕೊರಿಂಥ ಪಟ್ಟಣದ ಇತಿಹಾಸ ಎಂದರೆ ಅಲ್ಲಿದ್ದಂತಹ ಸಭೆಯ ಒಂದು ಗ್ರೂಪ್ ಆಫ್ ಬಿಲೀವರ್ಸ್ ಏನಿರ್ತಾರೆ ಅವರಲ್ಲಿ ಇದ್ದಂತಹ ಈ ಒಂದು ಜ್ಞಾನದಿಂದ ಅವರಲ್ಲಿ ಹೆಚ್ಚಳಿಕೆ ಹೆಚ್ಚಾಗಿರುತ್ತದೆ. ನನಗೆ ಇದು ಗೊತ್ತು, ನನಗೆ ಇದು ತಿಳಿದಿದೆ ಎಂಬುವಂತ ಅಹಂಭಾವ ಹೆಚ್ಚಾಗಿರುತ್ತದೆ. ಯಾವಾಗ ಈ ಅಹಂಭಾವ ನನಗೆ ಎಲ್ಲಾ ಗೊತ್ತು ಎಂಬುದಾಗಿ ಅವರಲ್ಲಿ ದೇವರನ್ನ ಕುರಿತು ಗೊತ್ತಿದ್ದರೂ ಅವರಲ್ಲಿ ಒಂದು ಆ ಸ್ವ ಹೊಗಳಿಕೆ, ತಮ್ಮನ್ನು ತಾವು ಹೊಗಳಿಕೊಳ್ಳುವಂತದ್ದು. ನಾನು ಆತ್ಮಿಕವಾದಂತಹ ಲೆವೆಲ್ ಅಲ್ಲಿ ಎಷ್ಟು ಅಡ್ವಾನ್ಸ್ ಆಗಿ ನಾನಿದ್ದೇನೆ, ಆತ್ಮಿಕ ಜ್ಞಾನದಲ್ಲಿ ನಾನು ಎಷ್ಟು ಒಳ್ಳೆ ಜ್ಞಾನದಲ್ಲಿ ನಾನಿದ್ದೇನೆ ಎಂಬುವಂತ ಈ ಪ್ರೌಡ್ ಫೀಲಿಂಗು ಅವರಲ್ಲಿ ಇರುವಂತದ್ದನ್ನ ಪೌಲ್ ರವರು ಗಮನದಲ್ಲಿಟ್ಟುಕೊಂಡು ಇಲ್ಲಿರುವಂತಹ ಅಲ್ಪ ವಿಶ್ವಾಸಿಗಳು ಎಂದರೆ ಈಗಾಗಲೇ ಹೊಸದಾಗಿ ದೇವರನ್ನ ಪರಿಚಯಿಸಿಕೊಳ್ತಿರುವಂತಹ ವಿಶ್ವಾಸಿಗಳನ್ನ ಕುರಿತು ಈ ಒಂದು ಪರಿಪೂರ್ಣ ಜ್ಞಾನ ಉಳ್ಳಂತಹ ಸಭೆಯ ಮಂದಿಯರಿಗೆ ಎಷ್ಟು ಜನ ಇರ್ತಾರೆ, ಅವರು ಬಲಹೀನರಾದಂತಹ ನಂಬಿಕೆಯಲ್ಲಿ ಬಲಹೀನರಾದಂತಹವರ ಒಂದು ಅನುಕೂಟದಲ್ಲಿ ಯಾವ ರೀತಿಯಾಗಿ ವರ್ತಿಸುತ್ತಿದ್ದಾರೆ ಎಂಬುದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ವಚನವನ್ನ ಬರೆಸಲಾಗಿದೆ ಪ್ರಿಯರೇ. ಯಾವ ರೀತಿಯಾದಂತಹ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಹಂಕಾರ ಸ್ವಭಾವದಿಂದ ಇತರರನ್ನ ನಡೆಸಿಕೊಳ್ಳಬಾರದು ಎಂಬುದಾಗಿ ಮೊದಲನೇದಾಗಿ ಹೇಳುವುದಾದರೆ, ನಮ್ಮ ಜ್ಞಾನವು ಇನ್ನೊಬ್ಬರ ನಂಬಿಕೆಗೆ ಕುಂದು ಬರದ ಹಾಗೆ ನಾವು ನಡೆದುಕೊಳ್ಳಬೇಕೆಂಬುದಾಗಿ ಮತ್ತೊಂದು ಆಂಗಲ್ ಅಲ್ಲಿ ಈ ಒಂದು ವಚನವು ಬರೆಯಲಾಗಿದೆ. 2 ಆಂಗಲ್ ನಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ಈ ಒಂದು ವಾಕ್ಯವನ್ನ ತಿಳಿದುಕೊಳ್ಳುವ ನಮಗೆ ಇದು ಹೇಳಲ್ಪಟ್ಟಿದೆ ಮತ್ತು ನಾವು ಆ ಜ್ಞಾನದ ನಿಮಿತ್ತವಾಗಿ ನಮ್ಮ ಪ್ರಿಯ ಸಹೋದರರ ನಂಬಿಕೆಯನ್ನ ಯಾವ ರೀತಿಯಾಗಿ ಕಾಪಾಡಬೇಕು, ಅವರು ಈಗಾಗಲೇ ಇನ್ನ ಚಿಕ್ಕ ಅಲ್ಪವಾಗಿ ದೇವರನ್ನ ನಂಬಿಕೊಳ್ಳುತ್ತಾ ಬರುವಾಗ ನಮ್ಮ ನಂಬಿಕೆಯು ಅವರನ್ನ ಯಾವ ರೀತಿಯಾಗಿ ಅವರ ನಂಬಿಕೆಯಲ್ಲಿ ಎತ್ತಿ ನಿಲ್ಲಿಸಬೇಕು, ಅವರನ್ನ ಯಾವ ರೀತಿಯಾಗಿ ನಾವು ಎನ್ಕರೇಜ್ ಮಾಡಬೇಕು, ಸ್ಪಿರಿಚುವಲ್ ಆಗಿ ನಾವು ಒಳ್ಳೆ ತರ ಅವರನ್ನ ಹೇಗೆ ದೇವರ ವಾಕ್ಯದಲ್ಲಿ ಗೈಡ್ ಮಾಡಬೇಕು ಎಂಬುದಾಗಿ ಈ ಒಂದು ಒಂದು ಮೆಸೇಜ್ ಅನ್ನ ಈ ಒಂದು ಒಳ ಅರ್ಥವನ್ನ ಈ ಒಂದು ವಚನದಲ್ಲಿ ಬರೆಸಲ್ಪಟ್ಟಿದೆ. ನಿಜಕ್ಕೂ ಜ್ಞಾನವು ಒಳ್ಳೆ ರೀತಿಯಲ್ಲಿ ಇದ್ದರೆ ಅಥವಾ ಪ್ರೀತಿಯನ್ನ ಅಸ್ಥಿವಾರ ಮಾಡಿಕೊಂಡಿರುವಂತಹ ಜ್ಞಾನವು ಎಂದಿಗೂ ಉಬ್ಬಿಕೊಳ್ಳುವುದಿಲ್ಲ. ಆದರೆ ಪ್ರೀತಿ ರಹಿತವಾದಂತಹ ಜ್ಞಾನವು ನಮ್ಮಲ್ಲಿ ಹೆಚ್ಚಳವನ್ನ ಪಡಿಸುತ್ತದೆ. ಸ್ವ ಹೊಗಳಿಕೆಯನ್ನ ಮತ್ತು ಸ್ವಪ್ರಯೋಜನಕ್ಕಾಗಿ ಆ ಜ್ಞಾನವನ್ನ ನಾವು ಯಾವಾಗ ಉಪಯೋಗಿಸಿಕೊಳ್ಳುತ್ತೇವೆ ಆವಾಗ ನಮ್ಮಲ್ಲಿ
ಬಾರದೇ ಇರುವಂತಹ ಅಥವಾ ನಮ್ಮಲ್ಲಿ ಬರಬಾರದೇ ಇರುವಂತಹ ದೇವರಿಗೆ ವಿರೋಧವಾಗಿರುವಂತಹ ಅಹಂಭಾವ, ಅಹಂಕಾರ ಮತ್ತು ಉಬ್ಬುವಿಕೆ ಇದೆಲ್ಲವೂ ಸಹ ನಮ್ಮಲ್ಲಿ ಪ್ರಾರಂಭವಾಗುತ್ತದೆ. ಎಂದರೆ ಜ್ಞಾನಕ್ಕೆ ಅಸ್ಥಿವಾರವಾದಂತಹ ಈ ಪ್ರೀತಿಯ ಫೌಂಡೇಶನ್ ನಲ್ಲಿ ನಾವು ಯಾವಾಗ ಈ ಜ್ಞಾನವನ್ನ ಕಟ್ಟಿಕೊಳ್ಳದೆ ಹೋಗ್ತೇವೆ, ಅದರಲ್ಲಿ ನಾವು ಫೇಲ್ ಆಗ್ತೇವೆ. ಆವಾಗ ಅಹಂಕಾರ, ಅಹಂಭಾವ, ಉಬ್ಬುವಿಕೆ ಮತ್ತು ಅದರಿಂದ ದುಷ್ಪ್ರೇರೇಪಣೆಗಳು, ಅನೇಕ ರೀತಿಯಾದ ಹೆಚ್ಚಳಿಕೆಗಳು, ಸ್ವಂತ ಲಾಭಕ್ಕಾಗಿ, ಪ್ರಯೋಜನಕ್ಕಾಗಿ ನಾವು ಅಜ್ಞಾನವನ್ನ ನಾವು ಉಪಯೋಗಿಸಿಕೊಂಡಾಗ ಅದರ ಮೂಲಕ ದುಷ್ಪರಿಣಾಮಗಳು ಉಂಟಾಗಲಿಕ್ಕೆ ಇದೆ ಎಂಬುದನ್ನ ಪೌಲ್ ರವರು ಈ ವಾಕ್ಯದ ಮೂಲಕ ಬರೆಸಿ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು 10ನೇ ವಚನವನ್ನ ಓದಿಕೊಳ್ಳೋಣ ಪ್ರಿಯರೇ. 10ನೇ ವಚನವನ್ನ ನೋಡಿಕೊಳ್ಳೋಣ. 10 ಮತ್ತು 11ನೇ ವಚನವನ್ನ ಓದಿಕೊಳ್ಳೋಣ ಪ್ರಿಯರೇ. ಜ್ಞಾನಿಯಾದ ನೀನು ವಿಗ್ರಹಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ನಿರ್ಬಲವಾದ ಮನಸ್ಸುಳ್ಳ ಸಹೋದರನು ಕಂಡರೆ ಅವನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡಾನಲ್ಲವೇ? ಹೀಗೆ ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ. ಅವನು ಸಹೋದರನಲ್ಲವೇ? ಅವನಿಗಾಗಿ ಸಾಕ 11ನೇ ವಚನವನ್ನ ಸಹ ಓದಿ. ಅವನಿಗಾಗಿಯೂ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟನಲ್ಲವೇ? ಸಾಕು ಪ್ರಿಯರೇ. ಈ ವಚನದಲ್ಲಿ ಇರುವಂತಹ ಪ್ರಕಾರ ಈ ಸಂಗತಿ ನಮಗೆ ಸರಿಯಾದ ರೀತಿ ಅರ್ಥವಾಗಬೇಕು. ಮೊಟ್ಟ ಮೊದಲನೇದಾಗಿ ಈ ಒಂದು ಎಕ್ಸಾಂಪಲ್ ಅನ್ನ ಪೌಲ್ ರವರು ಬರ್ಸಿದ್ದಾರೆ. ನೀನು ಜ್ಞಾನಿಯಾಗಿದ್ದೀಯ, ನೀನು ಏನಾದರೂ ವಿಗ್ರಹಾಲಯದಲ್ಲಿ ಎಂದರೆ ವಿಗ್ರಹ ಆಲಯದಲ್ಲಿ, ದೇವಸ್ಥಾನದಲ್ಲಿ ಎಂಬ ನಮ್ಮ ಒಂದು ಟ್ರಾನ್ಸ್ಲೇಷನ್ ಪ್ರಕಾರ ದೇವಾಲಯದಲ್ಲಿ ನೀನು ಕೂತುಕೊಂಡದಾಗ ಅಂದ್ರೆ ವಿಗ್ರಹಗಳು ಎಂಬುದಾಗಿ ಹೇಳುವಾಗ ಲೋಕ ಪ್ರಕಾರವಾಗಿ ಹೇಳುವಂತದ್ದಾಗಿದೆ. ಸೊ ಇಲ್ಲಿ ನೀನು ಏನಾದರೂ ಊಟಕ್ಕೆ ಕೂತಿದ್ದಾಗ ನಿರ್ಬಲವಾದ ಮನಸ್ಸುಳ್ಳ ಸಹೋದರನನ್ನು ಕಂಡರೆ ಅವನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡಾನಲ್ಲವೇ? ಈಗ ಒಂದು ದೃಢವಾದಂತಹ ವಿಶ್ವಾಸಿ ಮತ್ತು ಅಲ್ಪವಾದಂತಹ ನಂಬಿಕೆಯುಳ್ಳ ವಿಶ್ವಾಸಿ, ಈ ಎರಡನ್ನ ನಾವು ಒಂದು ಇವರ ಲಕ್ಷಣಗಳೇನು, ಇವರ ಲಕ್ಷಣಗಳೇನು ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ಸೊ ಇದರಲ್ಲಿ ಬಂದು ಹೇಳುವಂತದ್ದಾಗಿದೆ, ದೃಢವಾದಂತಹ ವಿಶ್ವಾಸಿಗೇನೋ ದೇವರು ಒಬ್ಬರೇ ಮತ್ತು ಈ ವಿಗ್ರಹ ಎಂಬುವಂತದಕ್ಕೆ ಯಾವ ಶಕ್ತಿಯೂ ಇಲ್ಲ, ಅದು ನಿರ್ಬಲವಾಗಿರುವಂತದ್ದಾಗಿದೆ ಮತ್ತು ಅದಕ್ಕೆ ಅರ್ಪಣೆ ಆದಂತಹ ಆಹಾರವನ್ನ ನಾವು ಖಂಡಿತವಾಗಿ ದೇವರ ನಾಮದಲ್ಲಿ ಸೇವಿಸುವುದಾದರೆ ಅದರಿಂದ ಯಾವ ರೀತಿಯಾದಂತಹ ಪ್ರಾಬ್ಲಮ್ ಸಹ ಇರುವುದಿಲ್ಲ ಮತ್ತು ಆಹಾರ ಸೇವನೆಯಿಂದ ನಾವು ದೇವರಿಗೆ ಹತ್ತಿರವೂ ಆಗುವುದಿಲ್ಲ, ದೂರವೂ ಆಗುವುದಿಲ್ಲ ಎಂಬುವಂತಹ ಕೆಲವು ಕಂಪ್ಲೀಟ್ ಆದಂತಹ ನಾಲೆಡ್ಜ್ ಅನ್ನ ಈ ದೃಢ ನಂಬಿಕೆಯುಳ್ಳ ವಿಶ್ವಾಸಿಯು ಹೊಂದಿರುವಂತದ್ದಾಗಿದೆ. ಆದ್ರೆ ಈ ಸೈಡ್ ನಲ್ಲಿ ಇರುವಂತ ಅಲ್ಪ ವಿಶ್ವಾಸಿಯು ಬಂದು ಆತನಿಗೆ ಈಗಲೇ ದೇವರನ್ನ ನಂಬುವಂತಹ ಒಂದು ಸ್ಥಿತಿಯಲ್ಲಿ ಇದ್ದಾಗ ಆ ಒಂದು ವಿಗ್ರಹಗಳ ಒಂದು ಮೇಲನ ನಂಬಿಕೆಯೂ ಸಹ ಆತನಲ್ಲಿ ಇರುವಂತದ್ದಾಗಿದೆ. ಅನೇಕ ನಂಬಿಕೆಯಲ್ಲಿ ಅನೇಕ ಸಂದೇಹಗಳನ್ನ ಇಟ್ಟುಕೊಂಡಾಗಿಯೂ ವಿಗ್ರಹಗಳನ್ನ ಕುರಿತು ಸಹ ಕೆಲವು ನಂಬಿಕೆಗಳು, ದೇವರಲ್ಲಿಯೂ ಸಹ ಕೆಲವು ನಂಬಿಕೆಗಳು, ಎರಡು ರೀತಿಯಾದಂತಹ ನಂಬಿಕೆಯಲ್ಲಿ ಈ ಒಂದು ಅಲ್ಪವಾದಂತಹ ಬಲಹೀನವಾದಂತಹ ವಿಶ್ವಾಸಿಯು ಇರುತ್ತಾರೆ. ಹಾಗಾದ್ರೆ ಅದೇ ವಿಗ್ರಹಾಲಯದಲ್ಲಿ ನೀನೇನೋ ದೇವರನ್ನ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ನಾನು ಸೇವಿಸ್ತೇನೆ, ನನಗೇನೂ ಆಗುದಿಲ್ಲ ಎಂದು ನಿನ್ನ ನಂಬಿಕೆ ಇದ್ದರೂ ಸಹ ಈತನು ಏನ್ ಮಾಡ್ತಿದ್ದಾನೆ, ಈತನು ಸಹ ಅಲ್ಲೇ ಕುಳಿತು ಊಟ ಮಾಡುವಾಗ ಈತನ ನಂಬಿಕೆ ಬಲಹೀನವಾದದ್ದರಿಂದ ಈತನಿಗೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದ ಆ ನಿಮಿತ್ತವಾಗಿ ಏನೋ ಒಂದು ಆಶೀರ್ವಾದ ಈತನಲ್ಲಿ ಹೋಗುತ್ತೆ ಎಂಬುದಾಗಿ ಈತನ ತಿಳುವಳಿಕೆಯಲ್ಲಿ ಇದ್ದಾಗ ಅದೇ ಸಮಯದಲ್ಲಿ ನಾವು ಈತನ ಜೊತೆ ನಾವು ಸಹ ಅಂದರೆ ಬಲವಾದ ನಂಬಿಕೆಯುಳ್ಳ ನಾವು ಸಹ ಅದೇ ರೀತಿಯಾಗಿ ಊಟ ಮಾಡುವಾಗ ನಮ್ಮ ಒಂದು ನಂಬಿಕೆಯೇ ಬೇರೆ ಆಗಿರುತ್ತದೆ, ಈತನ ಒಂದು ಸಂಬಂಧಿಕೆಯೇ ಬೇರೆ ಆಗಿರುತ್ತದೆ. ಈ ಆಹಾರದ ನಿಮಿತ್ತವಾಗಿ ದೇವರ ಆಶೀರ್ವಾದ ಇರುತ್ತದೆ ಅಂತ ಈತನು ಸೇವಿಸಿದ್ರೆ, ಈ ಆಹಾರದ ನಿಮಿತ್ತವಾಗಿ ನನಗೆ ಏನೂ ಸಹ ಸಂಭವಿಸುವುದಿಲ್ಲ ಅಥವಾ ಈ ವಿಗ್ರಹಕ್ಕೆ ಯಾವುದೇ ರೀತಿಯಾದಂತಹ ಬಲವಿರುವುದಿಲ್ಲ ಎಂಬುದಾಗಿ ನಾವು ಪರಿಪೂರ್ಣ ಜ್ಞಾನದಲ್ಲಿ ನಾವು ಸೇವಿಸುವಂತಹ ಆಂಗಲೇ ಬೇರೆ ಇರುತ್ತದೆ, ಈ ವಿಶ್ವಾಸಿ ಆಂಗಲೇ ಬೇರೆ ಇರುತ್ತದೆ. ಯಾಕೆಂದರೆ ಕೆಲವರು ಯಾವ ಒಂದು ಅರ್ಥದಲ್ಲಿ ಈ ಒಂದು ಪ್ರಸಾದವನ್ನ ತಿನ್ನುವುದು ಅಥವಾ ದೇವರಿಗೆ ನೈವೇದ್ಯ ಮಾಡಿದರೆ ಇದರಲ್ಲಿ ಏನೋ ಒಂದು ದೇವರ ಶಕ್ತಿ ಇರುತ್ತದೆ ಅಂತ ಭಾವಿಸಿ ತಿನ್ನುವ
ಎನ್ನುವುದು ಹೆಚ್ಚಾಗಿರುತ್ತದೆ. ಹಾಗಾದರೆ ನಂಬಿಕೆಯಲ್ಲಿ ಅಲ್ಪವಾಗಿರುವಂತಹ ಈ ವ್ಯಕ್ತಿಯು ಸಹ ನಮ್ಮನ್ನು ನೋಡಿ ಅವನು ತಿಂತಾ ಇದ್ದಾನೆ ಅಥವಾ ಅವರು ತಿಂತಾ ಇದ್ದಾರೆ, ಹಾಗಾದರೆ ನಾನು ಸಹ ಇದನ್ನ ತಿಂತೇನೆ ಎಂಬ ಒಂದು ದೃಢವಾದಂತಹ ಇನ್ನೂ ಹೆಚ್ಚಾದಂತಹ ಒಂದು ಧೈರ್ಯವನ್ನ ತಂದುಕೊಂಡು ಅದನ್ನ ತಿಂದಿ ಈತನ ಆಂಗಲ್ ಆಫ್ ವ್ಯೂ ಅಲ್ಲಿ ಈತನು ತಿಂದ್ರೆ ಅದು ಬೇರೆ ರೀತಿಯಾಗಿ ಈತನಿಗೆ ವರ್ತಿಸ್ತಾ ಇದೆ. ಆದ್ರೆ ನಮಗೆ ಈತನಿಗೆ ವರ್ತಿಸುವ ರೀತಿಯಲ್ಲಿ ನಮಗೆ ಅದು ವರ್ತಿಸುವಂತದ್ದಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿದೆ ದೇವರು ಒಬ್ಬರೇ. ಹಾಗಾದ್ರೆ ವಿಗ್ರಹಕ್ಕೆ ಯಾವುದೇ ರೀತಿಯಾದ ಶಕ್ತಿಯು, ಯಾವುದೇ ರೀತಿಯಾದಂತಹ ಒಂದು ಆ ಆ ಒಂದು ಅದ್ಭುತವನ್ನ ಮಾಡುವಂತದ್ದಾಗಿ ಅಥವಾ ಇದನ್ನ ಸಮರ್ಪಿಸಿದಾಗ ಈ ಒಂದು ಆಹಾರಕ್ಕೆ ಯಾವುದೇ ರೀತಿಯಾದಂತಹ ಪವರ್ ಇರುವುದಿಲ್ಲ. ನಮ್ಮಲ್ಲಿ ಈ ಆಹಾರ ಸೇವನೆಯಿಂದ ಯಾವುದೇ ರೀತಿಯ ವ್ಯತ್ಯಾಸಗಳು ಆಗುವುದಿಲ್ಲ ಎಂಬುದಾಗಿ ನಮ್ಮ ನಂಬಿಕೆ ಇರುವುದಾದರೆ, ಈ ಸಹೋದರನ ನಂಬಿಕೆಯಲ್ಲಿ ಆ ಒಂದು ದೃಢತೆ ಬಲತೆ ಇಲ್ಲದ ಕಾರಣ ಈತನ ನಂಬಿಕೆಗಳು ಅನೇಕ ರೀತಿಯಾಗಿ ನಮಗೆ ವ್ಯತ್ಯಾಸವಾಗಿ ಇರುವಂತದ್ದಾಗಿದೆ. ಬಲಹೀನ ಪರಿಸ್ಥಿತಿಯಾದಂತಹ ಈತನ ನಂಬಿಕೆಯನ್ನ ನಮ್ಮ ಬಲವಾದ ನಂಬಿಕೆ ಮೂಲಕ ಏನ್ ಮಾಡ್ತಾ ಇದ್ದಂಗ ಆಗುತ್ತದೆ ಅಂದ್ರೆ, ಇವರೇ ತಿಂತಾ ಇದ್ದಾರೆ, ನಾನ್ ತಿಂದ್ರೆ ಏನ್ ತಪ್ಪಿದೆ ಎಂಬುವಂತಹ ಮನೋಭಾವ ಬಂದು ಇವರ ಆಂಗಲ್ ಆಫ್ ತಿನ್ನುವಿಕೆ ಏನಿರುತ್ತದೆ ಅದು ತಪ್ಪಾಗಿ ಹೋಗ್ಬಿಡುತ್ತದೆ. ಅಂದ್ರೆ ಇವರ ಒಂದು ಆಲೋಚನೆ ಪ್ರಕಾರ ಈ ಆಹಾರದಲ್ಲಿ ಏನೋ ದೈವತ್ವ ಇದೆ ಎಂಬುದಾಗಿ ಇವರು ಸೇವಿಸಿದಾಗ ಆ ನಂಬಿಕೆ ಇವರ ಜೀವಿತದಲ್ಲಿ ಬೇರೆ ರೀತಿಯಾಗಿ ವರ್ತಿಸಿ ಅದು ಕೊನೆಗೆ ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ ಎಂಬುದಾಗಿಯೂ ಸಹ ಬರೆಸಿರುತ್ತಾರೆ. ನಿನ್ನ ಜ್ಞಾನ ಏನೋ ಪರಿಪೂರ್ಣವಾಗಿ ಇದೆ, ಆದರೆ ನಿನ್ನ ಜ್ಞಾನದ ಮೂಲಕ ಈ ಬಲಹೀನ ಸ್ಥಿತಿಯಲ್ಲಿ ಇರುವಂತಹ ಸಹೋದರನ ನಂಬಿಕೆಯ ಜೀವಿತ ಹಾಳಾಗುತ್ತಿದೆ ಅಥವಾ ನಾಶವಾಗುತ್ತಿದೆ ಎಂಬುದಾಗಿ ಪೌಲ್ರವರು ಬರೆಸಿರುತ್ತಾರೆ. ಈ ಸಂಗತಿಯನ್ನ ಈಸಿಯಾಗಿ ಹೇಳ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬಿಲೀವರ್ ಮತ್ತು ವೀಕ್ ಬಿಲೀವರ್ ಮಧ್ಯದಲ್ಲಿನ ಒಡನಾಟ ಯಾವ ರೀತಿಯಾಗಿ ಇರಬೇಕು. ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನಗೆ ದೇವ್ರು ಗೊತ್ತು, ನನಗೆ ಕಂಪ್ಲೀಟ್ ಆಗಿ ಬೈಬಲ್ ಅನ್ನ ನಾನು ತಿಳಿದುಕೊಂಡಿದ್ದೇನೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಈ ವಿಗ್ರಹ ನನಗೆ ನನ್ನ ಮುಂದೆ ಇದು ಏನು ಇಲ್ಲ ಎಂಬುದಾಗಿ ನೀವು ದೃಢವಾಗಿ ಇದ್ದರೂ ಸಹ ನಿಮ್ಮ ಒಂದು ಜ್ಞಾನವನ್ನ ದೇವರು ಖಂಡಿತವಾಗಿ ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಆದ್ರೆ ಆ ಜ್ಞಾನವು ಯಾವಾಗ ವೀಕ್ ಆದಂತ ಬಿಲೀವರ್ ಮುಂದೆ ಬರುತ್ತದೋ ಆತನ ನಂಬಿಕೆಯನ್ನ ನಾವು ವೃದ್ಧಿಪಡಿಸುವಂತ ಅಥವಾ ಆತನ ಆ ನಂಬಿಕೆಯನ್ನ ಇನ್ನ ಬಲಪಡಿಸುವಂತ ಹಂಗಿನಲ್ಲಿ ಇರ್ತೇವೆ ಹೊರತು ನಮ್ಮ ಒಂದು ನಂಬಿಕೆ ಶ್ರೇಷ್ಠ ಎಂಬುದಾಗಿ ಆತನ ಮುಂದೆ ತೋರಿಸಿಕೊಳ್ಳಕ್ಕೆ ಹೋದಾಗ ಅದರ ಮೂಲಕವಾಗಿ ಈತನ ನಂಬಿಕೆ ಈತನನ್ನ ನಾಶಪಡಿಸುತ್ತದೆ ಅಥವಾ ಈತನ ಒಂದು ತಿಳುವಳಿಕೆ ಈತನನ್ನ ನಾಶಪಡಿಸುವಂತದ್ದಾಗಿದೆ ಎಂಬುದಾಗಿ ಕಂಪ್ಲೀಟ್ ಆಗಿ ನಮಗಿರುವಂತಹ ಜ್ಞಾನ ಮತ್ತೊಬ್ಬರಿಗೆ ಪ್ರಯೋಜನಕರವಾಗಿ ಇರಬೇಕಾಗುತ್ತದೆ. ಇಲ್ಲವಾದರೆ ಅವರ ಒಂದು ನಂಬಿಕೆಯ ಜೀವಿತದಲ್ಲಿ ಅವರು ಏನಾಗ್ತಾರಂತೆ ಹಾಳಾಗಿ ಬಿಡ್ತಾರೆ ಅಥವಾ ಅವರ ಆಲೋಚನೆಗಳಲ್ಲಿ ಅವ್ರು ಏನಾಗ್ತಾರಂತೆ ಹಾಳಾಗಿ ಬಿಡ್ತಾರೆ. ಕೆಟ್ಟದ್ದನ್ನ ಮಾಡೋದಕ್ಕೆ ಧೈರ್ಯ ತಂದುಕೊಂಡು ಅದರ ಮೂಲಕವಾಗಿ ದೇವರಿಗೆ ವಿರೋಧವಾದಂತಹ ಆಲೋಚನೆಯ ಮೂಲಕ ಆ ಆಹಾರವನ್ನ ಸೇವಿಸುವುದರ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಇವರು ದೇವರ ನಾಮ ದೂಷಣೆಗೆ ಒಳಪಡಿಸುತ್ತಾರೆ ಎಂಬುವಂತಹ ಅರ್ಥವನ್ನು ಸಹ ಅಲ್ಲಿ ಕೊಡುವಂತದ್ದಾಗಿದೆ. ಹಾಗಾದರೆ ನಮ್ಮ ನಂಬಿಕೆಯ ಮೂಲಕ ಅಥವಾ ನಮ್ಮ ಜ್ಞಾನದ ಮೂಲಕ ಪರರನ್ನ ಅಥವಾ ಇತರರನ್ನ ನಂಬಿಕೆಯಲ್ಲಿ ನಾವು ದೃಢಪಡಿಸಬೇಕು ಮತ್ತು ಆ ನಂಬಿಕೆಯಲ್ಲಿ ನಂಬಿಕೆಯ ಜೀವಿತದಲ್ಲಿ ಆತ್ಮ ಪ್ರಕಾರವಾದಂತಹ ಮಾತುಗಳಿಂದ ನಾವು ಅವರ ಉತ್ತೇಜಿಸಿ ಅವರನ್ನ ನಾವು ಏನ್ ಮಾಡ್ಬೇಕು, ನಮ್ಮ ರೀತಿಯಲ್ಲಿ ಅವರನ್ನ ಬಲವಾಗಿ ನಮ್ಮಲ್ಲಿ ನಮ್ಮ ಬಳಿಯಲ್ಲಿ ಅವರನ್ನ ನಿಲ್ಲಿಸಿಕೊಳ್ಳಬೇಕಾಗುತ್ತದೆ. ಸೊ ಈ ರೀತಿಯಾದಂತಹ ಒಳ ತಾತ್ಪರ್ಯವನ್ನ ಹೊಂದಿರುವಂತಹ ಈ ಮಾತಿನಲ್ಲಿ ನಾವು ನೋಡಿಕೊಳ್ಳುವಾಗ ಈ ಜ್ಞಾನವು ಪ್ರೀತಿಯ ಅಡಿಪಾಯವಿಲ್ಲದಿದ್ದರೆ ಅಥವಾ ಮತ್ತೊಬ್ಬ ಸಹೋದರರನ್ನ ಕುರಿತು ಆಲೋಚನೆಯೇ ನಮಗೆ ಇಲ್ಲದೆ ನಮ್ಮ ಜ್ಞಾನವೇ ಶ್ರೇಷ್ಠ, ನಾವು ಪಡೆದಂತಹ ಪಾಂಡಿತ್ಯವೇ ಉತ್ತಮ ಎಂದು ಇತರರ ಮುಂದೆ ನಾವು ತೋರಿಸಿಕೊಳ್ಳೋದಕ್ಕೆ ಹೋದಾಗ ಅವರಲ್ಲಿ ಆಗುವಂತಹ ಒಂದು ಪರಿಸ್ಥಿತಿ, ಅವರ ಒಂದು ಜೀವಿತದಲ್ಲಿ ನಡೆಯಲಿಕ್ಕಿರುವಂತಹ ಪರಿಸ್ಥಿತಿಗಳನ್ನ ಇಲ್ಲಿ ಪೌಲ್ರವರು ಹೇಳಿದ್ದಾರೆ. ಅದರಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದಂತ ಆಹಾರವನ್ನ ಸೇವಿಸುವುದು ಎಂಬುದಾಗಿ ಒಂದು ದೃಷ್ಟಾಂತವಾಗಿ ಒಂದು ಎಕ್ಸಾಂಪಲ್ ಆಗಿ ಇದನ್ನ ನಮ್ಮ ಮುಂದೆ ಇಟ್ಟಿರುತ್ತಾರೆ. ಹಾಗಾದರೆ ನಾವು ಒಂದು ಬಾರಿ ನಾವು ಆಲೋಚಿಸೋಣ, ಖಂಡಿತವಾಗಿ ನಮ್ಮ ಒಂದು ಜ್ಞಾನವು ಬಂದು ಈ ರೀತಿಯದ್ದಾಗಿದೆಯಾ? ಸ್ವಪ್ರಯೋಜನವನ್ನ ಥಿಂಕ್ ಮಾಡುವಂತಹ ಜ್ಞಾನವನ್ನಾಗಿ ನಾವು ಜ್ಞಾನವಾಗಿ ಇದೆಯಾ ಅಥವಾ ಬೇರೆಯವರನ್ನ ದೇವರಲ್ಲಿ ಬಲಪಡಿಸುವಂತಹ ಜ್ಞಾನವಾಗಿ ನಮ್ಮ ಜ್ಞಾನವು ಒಳಗೊಂಡಿದೆಯಾ ಎಂಬುದಾಗಿ ನಮ್ಮನ್ನ ನಾವು ಮೊಟ್ಟ ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಸೊ ಅದೇ ರೀತಿಯಾಗಿ ನಾವು ನೋಡುವಾಗ ಮುಂದಿನ ವಚನಗಳಲ್ಲಿ ನಾವು ನೋಡುವಾಗ
ವಾಕ್ಯವೇನೋ ನಮ್ಮನ್ನ ಜ್ಞಾನದಲ್ಲಿ ನೀವು ಹೋಗಬೇಕು ಅಥವಾ ನೀವು ಜ್ಞಾನವನ್ನ ಹುಡುಕಿ ಜ್ಞಾನವನ್ನ ಪಡೆದುಕೊಳ್ಳಬೇಕು. ಇಲ್ಲಿ ಪೌಲ್ರವರೇನೋ ಜ್ಞಾನವು ಉಬ್ಬಿಕೊಳ್ಳುತ್ತದೆ ಎಂದು ಹೇಳುವಾಗ ಯಾವ ರೀತಿಯಾದಂತಹ ಜ್ಞಾನ, ಸ್ವಪ್ರಯೋಜನವನ್ನ ಥಿಂಕ್ ಮಾಡುವಂತಹ ಜ್ಞಾನ ನಮ್ಮನ್ನೇನೋ ದುಷ್ಟವಾದಂತಹ ಕಾರ್ಯಕ್ಕೆ ಅಥವಾ ದೇವರಿಗೆ ವಿರೋಧವಾದಂತಹ ಉಬ್ಬುವಿಕೆಗೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಆದರೆ ನಮ್ಮಲ್ಲಿರಬೇಕಾದಂತಹ ಜ್ಞಾನ ಪ್ರೀತಿಯ ಫೌಂಡೇಶನ್ ಅಲ್ಲಿ ಇರಬೇಕಾದಾಗ್ಯೂ ಅದು ಯಾವ ರೀತಿಯಾಗಿ ಇದ್ದರೆ ದೇವರು ಮೆಚ್ಚುತ್ತಾರೆ ಮತ್ತು ನಾವು ಯಾವ ರೀತಿಯಾದಂತಹ ಜ್ಞಾನವನ್ನ ಪಡೆದುಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂದು ಈ ನಿಜವಾದಂತಹ ಒಳ ಅರ್ಥವನ್ನ ಒಳ ಜ್ಞಾನವನ್ನ ಈ ವಚನದಲ್ಲಿ ಹೇಳಲಾಗಿದೆ ಎಂಬುದಾಗಿ ಈ ಒಂದು ಪಾರ್ಟ್ ನಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅದೇ ರೀತಿಯಾಗಿ ಕೆಲವು ವಚನಗಳನ್ನ ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳೋಣ. ಯಾವ ರೀತಿಯಾಗಿ ನಿಜವಾಗಲೂ ದೇವರು ಯಾವ ರೀತಿಯಾಗಿ ಜ್ಞಾನವನ್ನ ಹುಡುಕಿರಿ ಅಥವಾ ಜ್ಞಾನವನ್ನ ನೀವು ಪಡೆಯಬೇಕು, ಅದು ಒಳ್ಳೆಯದ್ದು ಎಂಬುದಾಗಿ ಬರೆಸಿರುವ ಮಾತುಗಳನ್ನ ಓದಿಕೊಂಡು ಯಾವ ರೀತಿಯಾದ ಜ್ಞಾನದಿಂದ ನಾವು ದೇವರ ವಾಕ್ಯಗಳನ್ನ ಓದಬಾರದು ಎಂಬುದಾಗಿ ಇದನ್ನು ಸಹ ನಾವು ಈ ಒಂದು ಭಾಗದಲ್ಲಿ ಅಂಶದಲ್ಲಿ ತಿಳಿದುಕೊಳ್ಳೋಣ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದ 7ನೇ ವಚನವನ್ನ ನಾವು ನೋಡಿಕೊಳ್ತಿದ್ದೇವೆ. ಜ್ಞಾನೋಕ್ತಿಯ ಪುಸ್ತಕ 4ನೇ ಅಧ್ಯಾಯದ 7ನೇ ವಚನವನ್ನ ನೋಡಿಕೊಳ್ಳೋಣ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡಿದ ಪ್ರಕಾರ ಈ ವಾಕ್ಯದಲ್ಲಿ ದೇವರು ಬರೆಸ್ತಿದ್ದಾರೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆದುಕೋ ಎಂಬುದಾಗಿ ಈ ಒಂದು ಜ್ಞಾನದ ಒಂದು ವಿಶಿಷ್ಟತೆಯನ್ನ ಕುರಿತು ಅಥವಾ ಜ್ಞಾನದ ಒಂದು ಬೆಲೆ ಏನಿದೆ ಅದರ ಒಂದು ಅಮೂಲ್ಯವಾದಂತ ಪ್ರೆಷಸ್ ಆದಂತಹ ವ್ಯಾಲ್ಯೂವನ್ನ ಕುರಿತು ದೇವರಲ್ಲಿ ಬರೆಸ್ತಾ ಇದ್ದಾರೆ. ಖಂಡಿತವಾಗಿ ನಿನ್ನಲ್ಲಿ ಜ್ಞಾನವೆಂಬುದು ಖಂಡಿತವಾಗಿಯೂ ನಿನಗೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತದೆ. ನೀನು ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ನೀನು ಅದನ್ನ ಮಾರಿನೂ ನೀನು ಏನ್ ಮಾಡ್ಬೇಕಂತೆ ಜ್ಞಾನವನ್ನ ಗ್ರಹಿಸಿಕೊಳ್ಳಬೇಕು, ಜ್ಞಾನವನ್ನ ನೀವು ಸಂಪಾದನೆ ಮಾಡಿಕೊಳ್ಳಿ ಎಂಬುದಾಗಿ ದೇವರು ಇಲ್ಲಿ ಬರೆಸ್ತಾ ಇದ್ದಾರೆ. ಈ ಕಂಪ್ಲೀಟ್ ಆದ ಜ್ಞಾನೋಕ್ತಿ ಪುಸ್ತಕವನ್ನ ನಾವು ಕಂಪ್ಲೀಟ್ 31 ಚಾಪ್ಟರ್ಸ್ ನಾವು ಕಂಪ್ಲೀಟ್ ಓದುವಾಗಲೂ ನಮಗೆ ದೇವರು ಹೇಳಲಿಕ್ಕೆ ಇರುವಂತದ್ದು ಒಂದೇ ಪಾಠ. ಅದು ಬಂದು ನೀನು ಜ್ಞಾನವನ್ನ ಪಡೆದುಕೊಳ್ಳಬೇಕು. ಜ್ಞಾನವನ್ನ ಹುಡುಕಿದರೆ ಜ್ಞಾನವು ನಿನ್ನನ್ನ ಪ್ರೀತಿಸುತ್ತದೆ, ಜ್ಞಾನವನ್ನ ಲಕ್ಷಿಸಿದರೆ ಜ್ಞಾನವು ನಿನ್ನನ್ನ ಕಾಪಾಡುತ್ತದೆ. ನಿನ್ನ ತಂದೆ ತಾಯಿಯ ಬೋಧನೆಗೆ ನೀನು ಕಿವಿಗೊಡಬೇಕು ಮಗನೇ ಎಂಬುದಾಗಿ ಅನೇಕ ವರ್ತಿ ಈ ಒಂದು ಪುಸ್ತಕದಲ್ಲಿ ರಿಪೀಟೆಡ್ ಆಗಿ ಬರೆಸಿರುವಂತದ್ದನ್ನ ನಾವು ನೋಡಬಹುದು. ಹಾಗಾದರೆ ದೇವರು ಹೇಳಿರುವಂತಹ ಈ ಮಾತು ಯಾತಕ್ಕಾಗಿ ಬರೆಸಿದ್ದಾರೆ ಮತ್ತು ಈ ಒಂದು ಜ್ಞಾನದ ನಿಮಿತ್ತವಾಗಿ ನಮಗೆ ದುಷ್ಪರಿಣಾಮಗಳು ಯಾವುದರಿಂದ ಉಂಟಾಗುತ್ತದೆ, ಈ ಒಂದು ಪ್ರಶ್ನೆಗಳನ್ನ ನಾವು ನೋಡಿಕೊಳ್ಳುವಾಗ ಅದೇ ಇನ್ನೊಂದು ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆಯ ಮೊದಲನೆಯ ಅಧ್ಯಾಯದ ಪ್ರಾರಂಭದ ಅಧ್ಯಾಯದ 5ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆಯ ಪ್ರಾರಂಭದ ಅಧ್ಯಾಯದ 5ನೇ ವಚನವನ್ನ ನೋಡಿಕೊಳ್ತಿದ್ದೇವೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸಾಕು ಪ್ರಿಯರೇ, ಇಲ್ಲಿಯೂ ಸಹ ನಾವು ನೋಡುವಾಗ ನೀನು ಜ್ಞಾನವನ್ನ ಕೇಳಿಕೋ, ದೇವರಿಂದ ಕೇಳಿಕೋ. ದೇವರು ನಿನ್ನ ಒಂದು ಪ್ರಾರ್ಥನೆಯ ನಿಮಿತ್ತವಾಗಿ ಜ್ಞಾನವನ್ನ ಖಂಡಿತವಾಗಿ ನಿನಗೆ ಒದಗಿಸಿಕೊಡುತ್ತಾರೆ. ದೇವರು ಹಂಗಿಸದೆ ಆತನ ಒಂದು ಪ್ರಮಾಣ ತಕ್ಕಂತೆ ಆತನ ಏನ್ ಮಾಡ್ತಿದ್ದಾರೆ, ಉದ್ಧಾರ ಮನಸ್ಸಿನಿಂದ ಜ್ಞಾನವನ್ನು ಕೊಡ್ತಾರೆ. ನೀನು ಜ್ಞಾನಕ್ಕಾಗಿ ಬೇಡಿಕೋ ಎಂಬುದಾಗಿ. ಹಾಗಾದ್ರೆ ದೇವರು ಬರೆಸ್ತಿರುವುದಾದರೂ ಯಾವ ರೀತಿಯಾದಂತಹ ಜ್ಞಾನಕ್ಕಾಗಿ? ಆತ್ಮ ಪ್ರಕಾರವಾಗಿ ದೇವರು ಈತನು ನಾನು ಜ್ಞಾನ ಕೊಟ್ಟರೆ ಇದರ ಮೂಲಕವಾಗಿ ನನ್ನನ್ನ ಮಹಿಮೆ ಪಡಿಸ್ತಾನ ಅಥವಾ ಸ್ವಂತ ಲಾಭಕ್ಕಾಗಿ ಈ ಜ್ಞಾನವನ್ನ ಪ್ರಯೋಜನ ಪಡಿಸಿಕೊಂಡು ತನ್ನನ್ನ ಹೆಚ್ಚಿಸಿಕೊಳ್ಳುತ್ತಿದ್ದಾನ ಎಂಬುದಾಗಿಯೂ ಸಹ ಇಲ್ಲಿ ದೇವರ ಆಲೋಚನೆ ಇರುವಂತದ್ದಾಗಿದೆ. ಯಾಕೆಂದರೆ ಈ ಲೋಕದ ಜ್ಞಾನಿಗಳನ್ನ ದೇವರೇನಂತಾರೆ, ನೀವು ಮೂರ್ಖರು, ಈ ಲೋಕದ ಜ್ಞಾನವು ಮೂರ್ಖತನವು ಎಂಬುದಾಗಿಯೂ ಸಹ ಹುಚ್ಚುತನವು ಎಂಬುದಾಗಿಯೂ ಸಹ ದೇವರು ಬರೆಸಿರುತ್ತಾರೆ. ಹಾಗಾದರೆ ಯಾವ ರೀತಿಯಾದಂತಹ ಜ್ಞಾನವನ್ನ ನಾವು ಪಡೆದಾಗ ನಾವು ನಿಜವಾಗಲೂ ಆತನಿಗೆ ಹತ್ತಿರವಾಗುವಂತದ್ದು, ನಿಜವಾಗಲೂ ನಾವು
ಜ್ಞಾನವನ್ನ ಪಡೆಯಬೇಕಾದರೆ ಅದಕ್ಕೆ ಕೆಲವು ಧ್ಯೇಯಗಳಿರುತ್ತದೆ, ಕೆಲವೊಂದು ಪ್ರಿನ್ಸಿಪಲ್ಸ್ ಇರುತ್ತದೆ. ನಾವು ಪಡೆಯುವಂತಹ ಜ್ಞಾನವನ್ನ ಯಾವುದಕ್ಕೆ ನಾವು ಯಾವ ಉದ್ದೇಶಕ್ಕೆ ಬಳಕೆ ಮಾಡುತ್ತಿದ್ದೇವೆ, ಅದರ ಮುಖ್ಯ ಉದ್ದೇಶ ಏನಾಗಿರಬೇಕು, ಮುಖ್ಯ ಧ್ಯೇಯ ಏನಾಗಿರಬೇಕು, ಆ ಪ್ರಿನ್ಸಿಪಲ್ಸ್ ಏನಾಗಿರಬೇಕು, ಜ್ಞಾನದ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರಬೇಕು, ಅಥವಾ ಅದರ ಮುಖ್ಯ ಏಮ್ ಏನಾಗಿರಬೇಕು, ಗೋಲ್ಸ್ ಏನಾಗಿರಬೇಕು ಎಂಬುದಾಗಿ ಈ ಒಂದು ಪಾಯಿಂಟ್ ವೈಸ್ ನಾವು ನೋಡಿಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಜ್ಞಾನವೆಂಬುದು ಇರುವುದಾದರೆ ಅದರ ಮುಖ್ಯ ಏಮ್ ಏನಾಗಿರಬೇಕು ಎಂಬುದಾಗಿ ಈ ವಚನದ ಮೂಲಕ ತಿಳಿದುಕೊಳ್ಳೋಣ ಪ್ರಿಯರೇ. ಅದೇ ರೀತಿಯಾಗಿ ಆ ಒಂದು ಮುಖ್ಯವಾದಂತಹ ವಚನವನ್ನ ನಾವು ಓದಿಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ನಮ್ಮಲ್ಲಿ ಜ್ಞಾನವನ್ನ ಹೊಂದಿಕೊಳ್ಳಬೇಕಾದರೆ ಅಥವಾ ಪಡೆದಿದ್ದರೆ ಅದರ ಮೂಲಕವಾಗಿ ನಾವು ಏನನ್ನ ಮಾಡಬೇಕು ಎಂಬುದಾಗಿ ಇಲ್ಲಿ ಪೌಲ್ ರವರೇ ತಮ್ಮ ಒಂದು ಎಫೆಸದವರಿಗೆ ಬರೆದಂತಹ ಪತ್ರಿಕೆಯ ಪ್ರಾರಂಭದ ಅಧ್ಯಾಯದ 7ನೇ ವಚನವನ್ನ ನೋಡುವಾಗ ಅಲ್ಲಿ ಹೇಳಿದ್ದಾರೆ, ಅದೇ ಪೌಲ್ ರವರೇ ಹೇಳಿದ್ದಾರೆ. ಪ್ರಾರಂಭದ ಅಧ್ಯಾಯದ 7ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಪ್ರಾರಂಭದ ಅಧ್ಯಾಯದ 17ನೇ ವಚನವನ್ನ ನೋಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಸಾಕು ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಒಂದು ಫಸ್ಟ್ ಏಮ್ ಬಂದು ಏನಾಗಿರಬೇಕು, ನಾವು ಜ್ಞಾನದ ಹಾದಿಯನ್ನ ಹಿಡಿದಿರುವಾಗ ಅಥವಾ ಜ್ಞಾನವು ನಮ್ಮಲ್ಲಿ ಪ್ರವೇಶಿಸಿದಾಗ, ಜ್ಞಾನವಂತನಾಗಿ ನಾವು ನಡೆದುಕೊಳ್ಳುವಾಗ ಮೊಟ್ಟ ಮೊದಲನೇದಾಗಿ ಅದರ ಏಮ್ ಅಥವಾ ಧ್ಯೇಯ ಏನಾಗಿರಬೇಕೆಂದರೆ, ನಿಜವಾಗಿಯೂ ಸಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದಂತಹ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನ ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಸಹ ಇಲ್ಲಿ ಅವರೇ ತಮ್ಮ ಒಂದು ಪತ್ರಿಕೆಯಲ್ಲಿ ವಿಜ್ಞಾಪನೆಯ ಮೂಲಕವಾಗಿ ದೇವರು ಪ್ರಸಾದಿಸುವಂತಹ ಜ್ಞಾನವು ಆತನ ಒಂದು ಇದುವರೆಗೂ ಸತ್ಯವಾಗಿ ಇರುವಂತದ್ದು ಗುಡಾರ್ಥವನ್ನ, ಅಥವಾ ಇದುವರೆಗೂ ನಮಗೆ ಏನಾಗಿರುವಂತದ್ದು ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವಂತಹ ಜ್ಞಾನವನ್ನ, ಗುಪ್ತವಾಗಿದ್ದಂತಹ ಆ ಜ್ಞಾನವನ್ನ ದೇವರು ಪ್ರಕಟಿಸುವಂತಹ ಒಂದು ಜ್ಞಾನವನ್ನ ಸಹ ದೇವರಿಂದ ನಾವು ಪಡೆದುಕೊಳ್ಳಬೇಕು ಎಂಬುದಾಗಿ ಸಹ ನಮ್ಮನ್ನ ಕುರಿತು ಅಥವಾ ಆ ಒಂದು ಸಭೆಯನ್ನ ಕುರಿತು ಪೌಲ್ ರವರು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಹಾಗಾದರೆ ನಮ್ಮ ಜ್ಞಾನದ ಮೂಲಕವಾಗಿ ಮೊಟ್ಟ ಮೊದಲನೇದಾಗಿ ನಾವು ಏನನ್ನ ತಿಳಿದುಕೊಳ್ಳಬೇಕಂತ ಪ್ರಶ್ನಿಸುವುದಾದರೆ, ಖಂಡಿತವಾಗಿ ಅದು ಇದುವರೆಗೂ ಗುಪ್ತವಾಗಿದ್ದಂತಹ ಜ್ಞಾನ, ದೇವರ ಒಂದು ಒಳ ಅರ್ಥಗಳು ಅಥವಾ ದೇವರ ಒಂದು ಮುಖ್ಯವಾದಂತಹ ಮಹಾಜ್ಞಾನವನ್ನ, ಸತ್ಯವಾದಂತಹ ವಾಕ್ಯದಲ್ಲಿರುವಂತಹ ಜ್ಞಾನವನ್ನ ನಾವು ಹುಡುಕಿ ಪರಿಶೋಧಿಸಲಿಕ್ಕೆ ಈ ಒಂದು ಜ್ಞಾನವನ್ನ ನಾವು ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ನಮಗಿರುವ ಸಕಲ ಜ್ಞಾನಗಳ ಮೂಲಕವಾಗಿ ಎಲ್ಲಾ ಆಂಗಲ್ ಇಂದಲೂ ಸಹ ನಾವು ವಾಕ್ಯಗಳನ್ನ ಪರಿಶೋಧಿಸಿ ಇದರಲ್ಲಿರುವಂತಹ ಗುಡಾರ್ಥಗಳು ಏನಿರುತ್ತದೆ, ಅಥವಾ ಇದರಲ್ಲಿ ದೇವರು ನಮಗೆ ಒಳ ಅರ್ಥವಾಗಿ ಯಾವ ಒಂದು ವ್ಯಾಲ್ಯೂಬಲ್ ಮೆಸೇಜ್ ಅನ್ನ ಪ್ರತಿ ಒಂದೊಂದು ವಚನಗಳಲ್ಲಿ ಇಟ್ಟಿರುತ್ತಾರೆ ಎಂಬುದಾಗಿ ನಾವು ಯಾವಾಗ ಲಕ್ಷ್ಯ ಇಟ್ಟು ಆ ವಾಕ್ಯದಲ್ಲಿ ನಾವು ಧ್ಯಾನದಲ್ಲಿ ಕುಳಿತು ದೇವರನ್ನ ಮೊರೆ ಇಟ್ಟಾದರೂ ಸಹ ನಾವು ಪ್ರಾರ್ಥಿಸಿಕೊಂಡು, ದೇವರೇ ಈ ವಾಕ್ಯವನ್ನ ನನಗೆ ಇದರ ಅರ್ಥ ಏನಿದೆ, ಇದರ ಒಳ ಅರ್ಥ ನನಗೆ ಏನನ್ನ ಹೇಳ್ತಾ ಇದೆ, ನನಗೆ ಇದನ್ನ ತಿಳಿಸಿಕೊಡಿ, ನನ್ನ ಮನೋನೇತ್ರವನ್ನ ಬೆಳಗಿಸಿ ಈ ಒಂದು ಲೋಕ ಪ್ರಕಾರವಾದಂತಹ ಆಲೋಚನೆಯಿಂದ ನನ್ನನ್ನ ಮುಕ್ತಿಗೊಳಿಸಿ ನನ್ನನ್ನ ನೀವು ನಿನ್ನ ವಾಕ್ಯದಲ್ಲಿ ಸ್ವಲ್ಪ ಸಮಯ ನಿನ್ನ ಧ್ಯಾನದಲ್ಲಿ ಏಕಾಗ್ರತೆಯನ್ನ ಕೊಟ್ಟು ನನ್ನನ್ನ ನಿನ್ನ ವಾಕ್ಯಗಳನ್ನ ತಿಳಿದುಕೊಳ್ಳುವ ಹಾಗೆ ನನಗೆ ಸಹಾಯ ಮಾಡಿ ಅಂತ ನಾವು ಯಾವಾಗ ಪ್ರತ್ಯೇಕವಾದ ರೀತಿಯಲ್ಲಿ ಕುಳಿತು ದೇವರನ್ನ ನಾವು ಬೇಡಿಕೊಳ್ಳುತ್ತೇವೋ, ದೇವರು ನಮ್ಮ ಪ್ರಾರ್ಥನೆಯನ್ನ ಕಿವಿಗೊಟ್ಟು ಕೇಳಿ ನಮ್ಮನ್ನ ಹಂಗಿಸಲಾರದೆ ನಮಗೆ ವಾಕ್ಯ ಜ್ಞಾನವನ್ನ, ಇದರಲ್ಲಿ ದೇವರು ಯಾವ ಉದ್ದೇಶದಿಂದ ಬರೆಸಿದ್ದಾರೋ ಆ ಉದ್ದೇಶವನ್ನ ಖಂಡಿತವಾಗಿ ನಮಗೆ ಪ್ರಕಟಿಸುವಂತವರಾಗಿರ್ತಾರೆ. ಆದ್ರೆ ನಮ್ಮಲ್ಲಿ ಇರಬೇಕಾದದ್ದು ಏನು? ಆ ತಗ್ಗಿಸಿಕೊಳ್ಳುವಂತಹ ಮನಸ್ಸಿನಿಂದ ನಾವು ದೇವರನ್ನ ನಾವು ಬೇಡಿಕೊಳ್ಳಬೇಕಾಗುತ್ತದೆ. ದೇವರೇ, ನನಗೆ ಇಂತಿಂತಹ ಒಂದು ವಚನಗಳಲ್ಲಿ ನನಗೆ ನಿನ್ನ ಒಂದು ಜ್ಞಾನ ಅರ್ಥ ಆಗ್ತಾ ಇಲ್ಲ ತಂದೆ, ನೀವು ಆ ಜ್ಞಾನವನ್ನ ನನಗೆ ಪ್ರಕಟಿಸಿಕೊಡಿ. ಯಾಕೆಂದರೆ ಸಕಲ ಜ್ಞಾನಕ್ಕೂ
ಸಂಪನ್ಮೂಲನು ಅಂದ್ರೆ ರಿಸೋರ್ಸ್ ಆಫ್ ನಾಲೆಡ್ಜ್, ಸೋರ್ಸ್ ಆಫ್ ನಾಲೆಡ್ಜ್ ಬಂದು ದೇವರೇ ಆಗಿರ್ತಾರೆ. ದೇವರಿಂದಲೇ ನಮಗೆ ಜ್ಞಾನವು, ವಿವೇಕವು, ತಿಳುವಳಿಕೆಯು ಎಲ್ಲವೂ ಸಹ ಉಂಟಾಗುವಂತದ್ದು. ನಮಗೆ ಪ್ರಾರಂಭದಲ್ಲಿಯೇ ದೇವರು ಜ್ಞಾನದಿಂದಲೇ ನಮ್ಮನ್ನ ಸೃಷ್ಟಿಸಿದ್ರು. ಅದನ್ನ ಯಾವ ರೀತಿಯಾದಂತಹ ಜ್ಞಾನವನ್ನ ನಾವು ವಿವೇಕದಿಂದ ಉಪಯೋಗಿಸಿಕೊಳ್ಳಬೇಕೆಂಬ ವಿವೇಕವು, ತಿಳಿವಳಿಕೆಯು ನಮಗೆ ಇಲ್ಲದಿದ್ದಾಗ ನಾವು ದೇವರನ್ನ ಖಂಡಿತವಾಗಿ ಬೇಡಿಕೊಳ್ಳಬೇಕು. ಆಗ ಅವರು ಏನ್ ಮಾಡ್ತಾರಂತೆ, ಅವರ ಒಂದು ಜ್ಞಾನ ದ್ವಾರದಿಂದ ನಮಗೆ ಉಚಿತವಾದಂತಹ ಜ್ಞಾನವನ್ನ ಯಾರೊಬ್ಬರಿಗೂ ಹಂಗಿಸದೆ ತಮ್ಮ ಜ್ಞಾನ ಭಂಡಾರದಿಂದ ಉಚಿತಾರ್ಥವಾದಂತಹ ಜ್ಞಾನವನ್ನ ನಮಗೆ ಪ್ರಕಟಿಸುವಂತದ್ದು, ಕೊಡುವಂತದ್ದಾಗಿದೆ. ಈ ಜ್ಞಾನದ ಮೂಲಕ ಫಸ್ಟ್ ಏನ್ ನಾವು ನೋಡ್ಕೊಂಡಿರುವಂತದ್ದಾಗಿರುವಂತದ್ದು, ದೇವರಲ್ಲಿ ಇರುವಂತಹ ಸತ್ಯಾರ್ಥಗಳನ್ನ, ಗೂಢಾರ್ಥಗಳನ್ನ ನಾವು ಪರಿಶೋಧಿಸಿ ಆತನನ್ನ ಕಂಪ್ಲೀಟ್ ಆಗಿ ನಾವು ತಿಳಿದುಕೊಳ್ಳುವಂತಹ ಈ ಒಂದು ಜ್ಞಾನವನ್ನ ನಾವು ಪಡೆದುಕೊಳ್ಳಬೇಕಾಗುತ್ತದೆ. ಮೊಟ್ಟ ಮೊದಲನೇದಾಗಿ ನಾವು ಈ ರೀತಿಯಾದಂತಹ ಆತ್ಮ ಪ್ರಕಾರವಾದಂತಹ ಈ ಜ್ಞಾನವನ್ನ ನಾವು ಯಾವಾಗ ಹೊಂದಿಕೊಳ್ಳುತ್ತೇವೆ, ನಮ್ಮಲ್ಲಿ ದೇವರನ್ನ ಕುರಿತಾದ ಜ್ಞಾನ ಯಾವಾಗ ನಮ್ಮ ಒಂದು ಮನೋನೇತ್ರವು ಬೆಳಗಿ ದೇವರನ್ನ ಕುರಿತು ಈ ರೀತಿಯಾದಂತಹ ದೇವರ ಒಂದು ಜ್ಞಾನವನ್ನ ನಾವು ಯಾವಾಗ ಪಡೆದುಕೊಳ್ತೇವೆ, ಖಂಡಿತವಾಗಿ ದೇವರು ಇಟ್ಟಿರುವಂತಹ ಆತನ ಚಿತ್ತವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತದೆ. ದೇವರು ಯಾವ ರೀತಿಯಾಗಿ ಇದ್ದಾರೆ, ಅವರ ಅಸ್ತಿತ್ವತ್ವ ಏನಾಗಿದೆ, ಈ ಒಂದು ಲೋಕವನ್ನ, ಜಗತ್ತುತ್ಪತ್ತಿಯನ್ನ ನಾವು ನೋಡುವಾಗ ದೇವರು ಯಾವ ರೀತಿಯಾದಂತಹ ಜ್ಞಾನದಿಂದ ಸಕಲವನ್ನ ಉಂಟು ಮಾಡಿರ್ತಾರೆ, ಈ ಒಂದು ಪ್ರಕೃತಿಯ ಹಿಂದೆ ದೇವರ ಜ್ಞಾನ ಎಷ್ಟು ಇದೆ ಎಂಬುದಾಗಿ ನಾವು ಕಂಪ್ಲೀಟ್ ಆಗಿ ದೇವರ ಮನಸ್ಸನ್ನ ಈ ಒಂದು ಜಗತ್ತುತ್ಪತ್ತಿಯ ಕಾರ್ಯಗಳಿಂದ, ಸೃಷ್ಟಿಯ ಕಾರ್ಯಗಳಿಂದ ನಾವು ದೇವರನ್ನ ಆಲೋಚಿಸುವುದಕ್ಕೆ ನಾವು ಪ್ರಾರಂಭಿಸಿಕೊಳ್ತೇವೆ. ಆಗ ದೇವರು ಎಲ್ಲಾ ಒಂದು ನಮ್ಮ ಆಲೋಚನೆಗಳಲ್ಲಿಯೂ ತನ್ನ ಒಂದು ಮಹಾ ವ್ಯಕ್ತಿತ್ವ ಎಂಥದ್ದು ಎಂಬುದಾಗಿ ಆತನು ನಮಗೆ ಪ್ರಕಟವಾಗ್ತಾರೆ. ಈ ರೀತಿಯಾದಂತಹ ಜ್ಞಾನವನ್ನ ಪ್ರತಿಯೊಬ್ಬರಲ್ಲೂ ದೇವರು ಕಾಣಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಜ್ಞಾನದ ಅಡಿಪಾಯ ದೇವರಿಗೆ ಹತ್ತಿರವಾಗುವಂತಹ ಜ್ಞಾನದ ಲಕ್ಷಣಗಳು ನಮ್ಮಲ್ಲಿ ಇರುವಂತದ್ದಾಗಿರಬೇಕು. ಸ್ವಪ್ರಯೋಜನ ಕಾರ್ಯಗಳನ್ನ, ಒಪ್ಪುವಿಕೆಯನ್ನ, ಅಥವಾ ನಮ್ಮನ್ನ ನಾವು ಹೊಗಳಿಕೊಳ್ಳುವಂತಹ ಜ್ಞಾನವನ್ನ, ಇತರರ ಮುಂದೆ ನಮ್ಮನ್ನ ಹೆಚ್ಚಿಸಿಕೊಂಡು ಅವರನ್ನ ಕುಗ್ಗಿಸುವಂತಹ ಜ್ಞಾನ ನಮ್ಮದಾಗಿರದೆ, ನಮ್ಮ ಮೂಲಕ ದೇವರ ನಾಮ ಮಹಿಮೆ ಹೊಂದಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ದೇವರಲ್ಲಿರುವಂತಹ ಮಹಾ ಜ್ಞಾನವನ್ನ, ಅವರ ವಾಕ್ಯದಲ್ಲಿನ ಗುಣಾರ್ಥವನ್ನ ತಿಳಿದುಕೊಳ್ಳುವಂತಹ ಜ್ಞಾನವು ನಮ್ಮಲ್ಲಿ ಇರಬೇಕಾಗುತ್ತದೆ. ಅದೇ ಜ್ಞಾನ ಪಾಠದ ಮೊದಲನೇ ಏಮ್ ಆಗಿ ನಾವು ಇಟ್ಕೊಳ್ಳಬೇಕಾಗುತ್ತದೆ. ನಂತರವಾಗಿ ನಾವು ವಾಕ್ಯದ ಮೂಲಕ ಓದಿಕೊಳ್ಳೋಣ. ಅದೇ ಮಾರ್ಕನಿಗೆ ಬರೆದಂತ ಸುವಾರ್ತೆ 12ನೇ ಅಧ್ಯಾಯದ 30-31ನೇ ವಚನದಲ್ಲಿ ಪ್ರಭು ನಮಗೆ ಏನನ್ನ ಹೇಳಿಕೆ ಹೊರಟಿದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. 30-31 ಮಾರ್ಕನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯದ 30-31ನೇ ವಚನವನ್ನ ಓದಿಕೊಳ್ಳೋಣ. ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಸಾಕು ಪ್ರಿಯರೇ, ಈ ಒಂದು ಜ್ಞಾನವನ್ನ ಕುರಿತಾಗಿ ಅಥವಾ ಈ ಒಂದು ಪ್ರೀತಿಯನ್ನ ಕುರಿತು ದೇವರ ಆಜ್ಞೆಯ ರೂಪದಲ್ಲಿಯೂ ಸಹ ಕೊಟ್ಟಿರುವಂತದ್ದಾಗಿದೆ. ಪ್ರಭು ಬಂದು ಹೇಳ್ತಾ ಇದ್ದಾರೆ, ನೀನು ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಬುದ್ಧಿಯಿಂದಲೂ ನೀನು ಆತನನ್ನ ಪ್ರೀತಿಸ್ತೀಯ. ನಿನ್ನ ಈ ಜ್ಞಾನದ ಮೂಲಕ ದೇವರನ್ನ ನೀನು ಏನ್ ಮಾಡ್ಬೇಕಂತೆ, ಮೊಟ್ಟ ಮೊದಲನೇದಾಗಿ ಪೂರ್ಣ ಹೃದಯದಿಂದಲೂ, ನಿನ್ನ ಎಲ್ಲಾ ಆಲೋಚನೆಗಳಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದ, ಜ್ಞಾನದಿಂದಲೂ ದೇವರನ್ನ ನೀನು ಏನ್ ಮಾಡ್ಬೇಕಂತೆ, ಮೊಟ್ಟ ಮೊದಲನೇದಾಗಿ ನೀನು ಪ್ರೀತಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಜ್ಞಾನಕ್ಕೆ ಮೊಟ್ಟ ಮೊದಲನೇದಾಗಿ ಫೌಂಡೇಶನ್ ಅನ್ನ ನಾವಿಟ್ಟು ನಮ್ಮ ಜ್ಞಾನವನ್ನ ಅದ್ರ ಮೇಲೆ ಕಟ್ಕೊಳ್ತಾ ಹೋಗುವಾಗ, ಮೊದಲನೇದಾಗಿ ನಾವು ನೋಡಿದ್ದು ದೇವರ ವಾಕ್ಯದ ಮೇಲೆ ನಮ್ಮ ಜ್ಞಾನವನ್ನ ಕಟ್ಕೊಳ್ಬೇಕೆಂಬುದಾಗಿ. ಎರಡನೆಯ ವಚನವನ್ನ ನಾವು ಓದಿಕೊಳ್ಳುವಾಗ ನಾವು ಪ್ರೀತಿಯ ಮೇಲೆ ದೇವರ ಈ ಒಂದು ಜ್ಞಾನವನ್ನ ಕಟ್ಟಿಕೊಳ್ಳಬೇಕಾಗುತ್ತದೆ. ಅದೇ ಒಂದು ಅರ್ಥದಲ್ಲಿ ಪೌಲ್ ರವರು ಆ ಒಂದು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ ಪ್ರಾರಂಭದ ವಚನವನ್ನು ನಾವು ಸ್ಟಾರ್ಟಿಂಗ್ ಅಲ್ಲಿ ಓದಿಕೊಂಡೆವಲ್ಲ. ಜ್ಞಾನವು ಉಬ್ಬಿಸುತ್ತದೆ, ಆದರೆ ಪ್ರೀತಿಯೋ
ಶಕ್ತಿಯನ್ನ ವೃದ್ಧಿ ಮಾಡುತ್ತದೆ ಎಂಬುದಾಗಿ. ಹಾಗಾದರೆ ಈ ಒಂದು ವಚನದಲ್ಲಿ ಪ್ರಭುವು ಸಹ ನಮಗೆ ಅದನ್ನೇ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದನ್ನೇ ತಿಳಿಸಿದ್ದರೂ ಕೂಡ ನಾವು ಏನನ್ನ ಅರ್ಥ ಮಾಡಿಕೊಂಡಿದ್ದೇವೆ? ಮೊಟ್ಟ ಮೊದಲನೇದಾಗಿ ನಿನ್ನಲ್ಲಿ ಜ್ಞಾನ ಇದ್ದರೆ ಆ ಕಂಪ್ಲೀಟ್ ಜ್ಞಾನದಿಂದ ನೀನು ದೇವರನ್ನ ಪ್ರೀತಿಸಬೇಕು. ನಿನ್ನಲ್ಲಿ ಜ್ಞಾನ ಇದ್ದರೆ ಆ ಕಂಪ್ಲೀಟ್ ಜ್ಞಾನದಿಂದ ನಿನ್ನ ನೆರೆಯವನನ್ನ ನೀನು ಪ್ರೀತಿಸಬೇಕು ಎಂಬುದಾಗಿ ವಚನವು ತಿಳಿಸ್ತಿರುವಂತದ್ದಾಗಿದೆ. ಆ ಒಂದು ಜ್ಞಾನವು ಇನ್ನೊಬ್ಬರನ್ನ ಪ್ರೀತಿಸದೆ ಹೋದರೆ ಅಥವಾ ಸಕಲವನ್ನ ನಮಗೆ ನೀಡಿ ನಮ್ಮ ಒಂದು ಹಿತಚಿಂತಕರಾಗಿರುವಂತಹ ನಮ್ಮ ಸೃಷ್ಟಿಕರ್ತನನ್ನ ನಾವು ಪ್ರೀತಿಸದೆ ಹೋದರೆ ಆ ಜ್ಞಾನವು ವ್ಯರ್ಥವಾದಂತಹ ಜ್ಞಾನವಾಗಿರುವಂತದ್ದಾಗಿದೆ. ಆ ಜ್ಞಾನವು ದೇವರಿಗೆ ಇಷ್ಟವಿಲ್ಲದಂತಹ ಜ್ಞಾನವಾಗಿ ಬಿಡುತ್ತದೆ. ಅದು ಸ್ವಪ್ರಯೋಜನವನ್ನ ಯೋಚಿಸುವಂತಹ ಜ್ಞಾನವಾಗಿ ಬಿಡುತ್ತದೆ. ಅದು ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳುವಂತಹ, ನಮಗೆ ಒಂದು ಪ್ರೈಡ್ ಅನ್ನ ತರುವಂತಹ ಜ್ಞಾನವಾಗಿ ಬಿಡುತ್ತದೆ. ಯಾವಾಗ ನಾವು ಈ ಜ್ಞಾನದ ಮೂಲಕ ದೇವರನ್ನ ಪ್ರೀತಿಸುವುದಿಲ್ಲವೋ, ದೇವರು ಹೇಳಿರುವ ಪ್ರಕಾರ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ ಬರೆಸಲಾಗಿದೆ. ಹಾಗಾದ್ರೆ ಖಂಡಿತವಾಗಿ ನಿನ್ನ ನೆರೆಯವನನ್ನ ಕುರಿತಂತಹ ಯೋಚನೆ ಉಳ್ಳ ಜ್ಞಾನ, ಆ ನೆರೆಯವನನ್ನ ಸಹ ದೇವರಲ್ಲಿ ನಡೆಸಬೇಕು. ಈತನು ಸಹ ನನ್ನ ಸಹೋದರನು, ಈತನು ತಪ್ಪು ಮಾಡಿದಾಗ ಈತನನ್ನ ನಾನು ಎಲ್ಲರ ಮುಂದೆ ಖಂಡಿಸದೆ ಈತನ ಬಳಿಯಲ್ಲಿ ಹೋಗಿ ಆತನು ಮಾಡಿದ ತಪ್ಪಾದರೂ ಏನಿದೆ ಅದನ್ನ ಸ್ವಂತವಾಗಿ ಪರ್ಸನಲ್ ಆಗಿ ಪ್ರೈವೇಟ್ ಆಗಿ ಚರ್ಚಿಸಿ ಆತನ ತಪ್ಪನ್ನ ಆತನಿಗೆ ನಾನು ತಿಳಿಸಿಕೊಡ್ತೇನೆ. ಆತನ ತಪ್ಪು ಸಭೆಗೆ ಎಲ್ಲರಿಗೂ ಗೊತ್ತಾಗಿ ಆತನ ಒಂದು ಮಾಡಿದ ತಪ್ಪನ್ನ ಎಲ್ಲರಿಗೂ ನಾನು ಹರಡಿಸದೆ ನಾನು ಆತನ ಬಳಿಯಲ್ಲಿ ಹೋಗಿ ಖಂಡಿತವಾಗಿ ಆತನನ್ನು ಕೂರಿಸಿಕೊಂಡು ಮಾಡಿದಂತ ತಪ್ಪಾದರೂ ಏನಿದೆ ಅದನ್ನ ಆತನಿಗೆ ತಿಳಿಸಿ, ಮತ್ತು ನಂಬಿಕೆಯಲ್ಲಿ ಆತನು ಸಭೆಯ ಕಾರ್ಯಗಳಲ್ಲಿ ಇರುವಾಗಲೂ ಸಹ ನನ್ನ ಒಂದು ತಗ್ಗಿಸಿಕೊಳ್ಳುವಂತಹ ಮನಸ್ಸಿನಿಂದ ಸಹೋದರನಿಗೆ ವಚನವನ್ನ ತಿಳಿಸಿಕೊಡುವುದಾಗಲಿ, ಅಥವಾ ಸಭೆಯ ಅನ್ಯೋನ್ಯತೆಯಲ್ಲಿ ಸಹೋದರರು ಕೂಡಿ ಬಂದಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ಇತರರನ್ನ ದೇವರಲ್ಲಿ ಎನ್ಕರೇಜ್ ಮಾಡುವಂತಹ ಗುಣ ನಮ್ಮಲ್ಲಿ ಬರುತ್ತಿದೆಯಾ? ಅಥವಾ ನಮ್ಮ ಒಂದು ಜ್ಞಾನದ ಮೂಲಕ ಇನ್ನೊಬ್ಬರನ್ನ ಖಂಡಿಸುವಂತದ್ದು ನಮ್ಮಲ್ಲಿ ಬರ್ತಾ ಇದೆಯಾ? ಅಥವಾ ಇನ್ನೊಬ್ಬರನ್ನ ಅವಮಾನದಲ್ಲಿ ಅವರನ್ನ ಫೇಸ್ ಮಾಡುವ ರೀತಿ ನಾವು ಮಾಡ್ತಾ ಇದ್ದೇವಾ? ಸಭೆಯ ಮುಂದೆ ಅವರಿಗೆ ಗಿಲ್ಟ್ ಫೀಲ್ ಆಗುವ ರೀತಿ ನಾವು ಮಾಡ್ತಾ ಇದ್ದೇವಾ? ಇದನ್ನು ಸಹ ನಾವು ಆಲೋಚಿಸಬೇಕಾಗುತ್ತದೆ. ಯಾವಾಗ ನಮ್ಮಲ್ಲಿ ಜ್ಞಾನವೆಂಬುವಂಥದ್ದು ಇರುತ್ತದೋ ಆವಾಗಲೇ ನಾವು ನಮ್ಮ ನೆರೆಯವರನ್ನು ಸಹ ನಮ್ಮ ರೀತಿಯಾದಂತಹ ಭಕ್ತಿಯಲ್ಲಿ ಅವರನ್ನು ಸಹ ತರೋದಕ್ಕೆ ನಾವು ಯೋಚಿಸ್ತೇವೆ. ನಮ್ಮ ಆಲೋಚನೆ ಎಲ್ಲ ಅವರನ್ನ ದೇವರಲ್ಲಿ ಇನ್ನ ದೃಢಪಡಿಸಬೇಕು. ಅವರಿಗೆ ತಿಳಿಯದ ದೇವರ ಜ್ಞಾನವನ್ನ ಅವರಿಗೆ ನಾವು ಹೇಳಿಕೊಡ್ಬೇಕು ಎಂಬುದಾಗಿ ಬರುತ್ತದೆ. ಫಾರ್ ಎಕ್ಸಾಂಪಲ್, ಪೌಲ್ ರವರು ಮೊಟ್ಟ ಮೊದಲನೇದಾಗಿ ಅವರು ಹಲವಾರು ಕಡೆ ಹೋಗಿ ಸುವಾರ್ತೆಗಳನ್ನ ಸಾರುತ್ತಿರುವಾಗ ಅವರು ಕಳಿಸಿದಂತಹ ಅನೇಕ ಸೇವಕರು ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ಸುವಾರ್ತೆಯನ್ನು ಮಾಡುವಾಗ ಅಲ್ಲಿದ್ದಂತಹ ಅಕ್ವಿಲನು, ಪ್ರಿಸ್ಕಿಲ್ಲಳು ಅವರ ಒಂದು ಜ್ಞಾನವನ್ನ ನೋಡಿ ಅವರನ್ನ ಮತ್ತೆ ಇನ್ನ ಹೆಚ್ಚಾದಂತಹ ಜ್ಞಾನವನ್ನ ಅವರು ಹೇಳಿಕೊಡುವುದಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಅಂದಿನ ಕಾಲದಲ್ಲಿ, ಮೊದಲನೇ ಶತಮಾನದಲ್ಲಿ ಇದ್ದಂತಹ ಭಕ್ತರಲ್ಲಿ ಇದ್ದಂತಹ ಜ್ಞಾನವನ್ನ ಇತರರಿಗೆ ನಾವು ಹಂಚಬೇಕು, ಇತರರನ್ನ ನಾವು ಜ್ಞಾನದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಎಂಬ ಮನೋಸ್ಥಿತಿ ಈಗಲೂ ಸಹ ನಮ್ಮಲ್ಲಿ ಇದೆಯಾ? ಆ ರೀತಿಯಾದಂತಹ ಜ್ಞಾನ, ಆ ರೀತಿಯಾದಂತಹ ಪ್ರೀತಿ ನಮ್ಮಲ್ಲಿ ಜೀವಂತವಾಗಿದೆ ಎಂದು ನೋಡುವಾಗ ಖಂಡಿತವಾಗಿ ಆ ರೀತಿಯಾದಂತಹ ಪ್ರೀತಿ, ಆ ರೀತಿಯಾದಂತಹ ಜ್ಞಾನದಲ್ಲಿ ನಡೆಸಲಿಕ್ಕೆ ಬೇಕಾದಂತಹ ಆ ಒಂದು ಪ್ರೀತಿಯ ಗುಣ ನಮ್ಮೆಲ್ಲರಲ್ಲಿಯೂ ಸಹ ಅದು ಲ್ಯಾಕ್ ಆಗಿ ಹೋಗ್ತಾ ಇದೆ. ಖಂಡಿತವಾಗಿ ನಮ್ಮ ಸ್ವಂತ ಭಕ್ತಿ, ನಮ್ಮ ಒಂದು ಪರ್ಸನಲ್ ಆಗಿರುವಂತಹ ದೇವರ ಸಹವಾಸದಲ್ಲಿ ನಾವು ನೆರೆದು ಬಿಡ್ತೇವೆ. ಆದರೆ ಇತರರ ಭಕ್ತಿಯನ್ನ ಕುರಿತು ನಾವು ಲಕ್ಷಿಸುವುದಿಲ್ಲ, ಆದಷ್ಟು ನಾವು ಲಕ್ಷ್ಯಕ್ಕೆ ತರುವುದಿಲ್ಲ. ಹಾಗಾದರೆ ದೇವರು ಹೇಳಲಿಕ್ಕೆ ಹೊರಟಿರುವಂತದ್ದು, ನಿನ್ನಲ್ಲಿ ಖಂಡಿತವಾಗಿ ಜ್ಞಾನವೆಂಬುದಾಗಿ ಇರುವುದಾದರೆ ಅದು ಇತರರ ಪ್ರಯೋಜನಕ್ಕೂ ಸಹ ದೇವರು ಆ ಜ್ಞಾನವನ್ನ ನಾವು ಉಪಯೋಗಿಸಬೇಕಂತ ಕೂಡ ಇಲ್ಲಿ ದೇವರು ಆಜ್ಞೆಯ ರೂಪದಲ್ಲೇ ಹೇಳಿಬಿಟ್ಟಿದ್ದಾರೆ. ನೀನು ಈ ರೀತಿಯಾಗಿ ನೀವು ಮಾಡಿ ಅಂತ ಹೇಳ್ದೆ, ಅದನ್ನ ಆಜ್ಞೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಅದನ್ನ ಪಾಲಿಸುವಂತದ್ದು ಎಷ್ಟೋ ಉತ್ತಮವಾಗಿದೆ. ಅದೇ ರೀತಿಯಾಗಿ ಮೊದಲನೇ ಶತಮಾನದ ಕ್ರಿಸ್ತರನ್ನ ನಾವು ನೋಡುವಾಗ ಅವರು ಮೊಟ್ಟ ಮೊದಲನೇದಾಗಿ ರಕ್ಷಣೆ ಒಂದು ಸಭೆಗೆ ಸೇರಿಸಲ್ಪಡುವಾಗ ಪ್ರತಿನಿತ್ಯ ಅವರು ರೊಟ್ಟಿ ಮುರಿಯುವುದರಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ಅಪೊಸ್ತಲರ ಬೋಧೆಯನ್ನು ಕೇಳುವುದರಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಅವರು ಸೇರಿ ಬರ್ತಿದ್ದಾಗ ಅವರಲ್ಲಿ ಇದ್ದಂತಹ ಚಿರಸ್ಥಿರ ಆಸ್ತಿಗಳಲ್ಲಿ
ಖಂಡಿತವಾಗಿ ಅವ್ರು ಏನ್ ಮಾಡ್ತಾ ಇದ್ರಂತೆ, ಇತರರಿಗೆ ಅಂದರೆ ಸಭೆಯಲ್ಲಿ ಸಭಾ ಪಾಲಕರಿಗೆ ಅದನ್ನ ಸಮರ್ಪಿಸಿ, ಅಲ್ಲಿನ ಸಭೆಯ ಯಾರಲ್ಲಿಯೂ ಸಹ ಕೊರತೆಗಳು ಉಂಟಾಗದ ರೀತಿಯಲ್ಲಿ ಅವರು ತಮ್ಮ ಆಸ್ತಿಯನ್ನಾಗಲಿ ಐಶ್ವರ್ಯವನ್ನಾಗಲಿ ಮಾರಿ ಅದನ್ನ ತೆಗೆದುಕೊಂಡು ಬಂದು ಅಪೊಸ್ತಲರ ಪಾದದ ಬಳಿಗೆ ಹಾಕ್ತಿದ್ರಂತೆ. ಹಾಗಾದ್ರೆ ಅವರಲ್ಲಿದ್ದಂತ ಆಲೋಚನೆ ಆದ್ರೂ ಏನಾಗಿತ್ತು, ಆ ಥಾಟ್ಸ್ ಆದ್ರೂ ಏನಾಗಿತ್ತು ಎಂಬುದಾಗಿ ನಾವು ಆಲೋಚಿಸಿದರೆ ಖಂಡಿತವಾಗಿ ನನ್ನ ಸಹೋದರನು ಸಹ ನನ್ನಲ್ಲಿ ಇರುವಂತ ಈ ಸಹಾಯವನ್ನ ಪಡೆದು ಆತನಲ್ಲಿ ಇರುವಂತಹ ದುರ್ಬಲಾವಸ್ಥೆಯಲ್ಲಿ ಆತನ ಇರಬಾರ್ದು, ಆತನಲ್ಲಿ ಇರುವಂತಹ ಆ ಒಂದು ಬಡತನದಲ್ಲಿ ಆತನ ಇರಬಾರ್ದು, ನಾನಿರುವಂತಹ ಆ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನನ್ನ ಸಹೋದರನು ಸಹ ಇರುವಂತದ್ದಾಗಿದೆ ಎಂಬುದಾಗಿ ಈ ಒಂದು ಆಲೋಚನೆ ನಿಮಿತ್ತವಾಗಿ ಅಂದಿನ ಅಪೋಸ್ತಲರು ಅಥವಾ ಅಂದಿನ ಅಪೋಸ್ತಲರ ಒಂದು ಪಾದದ ಹತ್ತಿರವೇ ಸಹಾಯಗಳನ್ನ ತಂದು ಒಪ್ಪಿಸುತ್ತಿದ್ದಂಥದ್ದು. ಆ ರೀತಿಯಾದ ಪ್ರೀತಿ, ಆ ರೀತಿಯ ಪ್ರೀತಿಯ ಮನೋಭಾವ ಖಂಡಿತವಾಗಿಯೂ ನಮ್ಮನ್ನ ದೇವರಿಗೆ ಇನ್ನೂ ಹೆಚ್ಚಾಗಿ ಹತ್ತಿರಪಡಿಸುವಂತದ್ದಾಗಿದೆ ಪ್ರಿಯರೇ. ಜ್ಞಾನದ ಲಕ್ಷಣದ 2ನೇ ಗುಣ, ನೆರೆಯವರನ್ನು ಸಹ ನಾವು ಪ್ರೀತಿಸಬೇಕಾಗುತ್ತದೆ. ನೆರೆಯವರನ್ನ ನಾವು ಪ್ರೀತಿಸಿ ದೇವರನ್ನ ಅದರ ಮೂಲಕವಾಗಿ ನಾವು ಮಹಿಮೆ ಪಡಿಸುವಂತದ್ದಾಗಿದೆ. ಮೊಟ್ಟ ಮೊದಲದಾಗಿ ಪೂರ್ಣ ಜ್ಞಾನದಿಂದ ನಾವು ದೇವರನ್ನ ಪ್ರೀತಿಸುವಾಗ ಅದೇ ಪೂರ್ಣ ಜ್ಞಾನದಿಂದ ನಾವು ನಮ್ಮ ನೆರೆಯವರನ್ನು ಸಹ ನಾವ್ ಏನ್ ಮಾಡ್ಬೇಕಂತೆ, ದೇವರಲ್ಲಿ ನಡೆಸುವಂತಹ, ದೇವರಲ್ಲಿ ಎನ್ಕರೇಜ್ ಮಾಡುವಂತಹ, ಸಭಾ ಕಾರ್ಯಗಳಲ್ಲಿ ಅವರನ್ನ ಪ್ರೋತ್ಸಾಹಿಸಿ ಅವರನ್ನ ನಾವು ಬೆನ್ನು ತಟ್ಟುವಂತಹ ಒಂದು ಸೇವಾ ಕಾರ್ಯದಲ್ಲಿಯೂ ಸಹ ನಾವು ಇರಬೇಕಾಗುತ್ತದೆ. ನಂತರವಾಗಿ ನೋಡಿಕೊಳ್ಳೋಣ, ಆ ಒಂದು ಕೊಲಸದವರಿಗೆ ಬರೆದಂತಹ ಪತ್ರಿಕೆಯ 1ನೇ ಪ್ರಾರಂಭದ ಅಧ್ಯಾಯದ 9-10ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಕೊಲಸ್ಸಿಯ ಪತ್ರಿಕೆ ಪ್ರಾರಂಭದ ಅಧ್ಯಾಯದ 9-10ನೇ ವಚನವನ್ನ ನೋಡಿಕೊಳ್ಳೋಣ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಬೇಕೆಂತಲೂ, ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ, ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡಿದ ಪ್ರಕಾರ ಒಂದೇ ವಚನದಲ್ಲಿ ಅನೇಕ ಪಟ್ಟಿಗಳನ್ನು ಸಹ ದೇವರು ಕೊಟ್ಟಿದ್ದಾರೆ. ಅದನ್ನ ಒಂದೊಂದಾಗಿ ನಾವು ಇದನ್ನ ಬಿಡಿಸಿ ನಾವು ತಿಳಿದುಕೊಳ್ಳೋಣ. ಅದೇ 10ನೆಯ ವಚನದಲ್ಲಿ ನೋಡುತ್ತಿರುವಾಗ, ಕರ್ತನ ಚಿತ್ತದ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ನಾವು ಸಕಲ ಆತ್ಮಿಕ ಜ್ಞಾನ ಗ್ರಹಿಕೆಯನ್ನ ದೇವರ ಮೂಲಕ ನಾವು ಏನನ್ನ ಹೊಂದಿದ್ದೇವೆ, ಇದರ ಮೂಲಕವಾಗಿ ದೇವರು ಇಷ್ಟಪಡುವಂತಹ ಆತನ ಚಿತ್ತದ ವಿಷಯವಾಗಿರುವಂತಹ ಸಕಲ ರೀತಿಯಾದಂತಹ ಯೋಗ್ಯವಾದ ರೀತಿಯಲ್ಲಿ, ಆತನು ಇಷ್ಟಪಡುವಂತಹ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ಆತನನ್ನ ನಾವು ಸಂತೋಷ ಪಡಿಸುವಂತವರಾಗಿರಬೇಕು. ಹಾಗಾದ್ರೆ ಖಂಡಿತವಾಗಿ ದೇವರು ಸಂತೋಷ ಪಡುವಂತ ವಿಷಯವನ್ನ ನಾವು ಮಾಡ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಒಂದೇ ಒಂದು ವಾಕ್ಯ ನಮ್ಗೆ ಸ್ಟ್ರೈಕ್ ಆಗುವಂತದ್ದು ನಾವು ನೆನೆದಾಗ, ಅದೇ ಮತ್ತಾಯನಿಗೆ ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡಿಕೊಂಡಾಗ, ಕಳೆದೋದಂತಹ ಕುರಿಯ ವಿಷಯದಲ್ಲಿ ಸಾಮ್ಯವನ್ನ ಹೇಳುವಾಗ ನಾವು ನೋಡಿಕೊಳ್ಳುವಾಗ ಹೇಳುವಂತದ್ದಾಗಿದೆ, ಒಂದು ಪಾಪಿ ತನ್ನ ಒಂದು ಪಾಪದಿಂದ ದೇವರ ಕಡೆಗೆ ತಿರುಗಿದರೆ ಅಂದಿನ ದಿನದಲ್ಲಿ ಪರಲೋಕ ರಾಜ್ಯದಲ್ಲಿ ದೇವದೂತರೇ ಆಗಿರಬಹುದು, ದೇವರಿಗೆ ಎಷ್ಟು ಸಂತೋಷ ಉಂಟಾಗುತ್ತದೆ ಅಂತ ನಾವು ನೋಡಿಕೊಳ್ಳುವಾಗ ಈ ವಾಕ್ಯ ಅದೇ ನಮ್ಗೆ ಸ್ಟ್ರೈಕ್ ಆಗುವಂತದ್ದಾಗಿದೆ. ಖಂಡಿತವಾಗಿ ನಾವು ದೇವರನ್ನ ಸಂತೋಷ ಪಡಿಸ್ಬೇಕಾದ್ರೆ, ದೇವರನ್ನ ಮಹಿಮೆ ಪಡಿಸಬೇಕಾಗಿದ್ದರೆ ನಾವು ಮೊಟ್ಟ ಮೊದಲನೇದಾಗಿ ನಮಗೆ ದೇವರು ಕೊಟ್ಟಂತಹ ಆ ಗ್ರಹಿಕೆಯ ಮೂಲಕ, ಆ ಜ್ಞಾನದ ಮೂಲಕ
ಮತ್ತೊಬ್ಬ ಸಹೋದರರನ್ನ, ದೇವರನ್ನ ಅರಿಯದೇ ಇರುವಂತಹ ಅನೇಕ ಮಂದಿ ಇರುವವರನ್ನ ನಾವು ದೇವರ ಜ್ಞಾನಕ್ಕೆ ತರುವಂತದ್ದಾಗಿರುತ್ತದೆ. ಇದು ಮೂರನೇ ಏಮ್, ಮುಖ್ಯವಾದಂತ ಏಮ್ ಅಲ್ಲಿ ಇದು ಕೂಡ ಒಂದಾಗಿರುತ್ತದೆ. ಮೊಟ್ಟ ಮೊದಲನೇದಾಗಿ ನಾವು ಯೋಗ್ಯರಾಗಿ ನಡೆದುಕೊಂಡವರಾಗಿ, ಅಂದರೆ ಇನ್ನೊಬ್ಬರು ನಮ್ಮ ಮೇಲೆ ಬೆರಳು ಮಾಡಿ ತೋರಿಸಬಾರದು. ನೀನ್ ಇಂಪರ್ಫೆಕ್ಟ್ ಆಗಿ ಇದ್ದೀಯಾ, ನನ್ಗೆ ಯಾಕೆ ನೀನ್ ವಾಕ್ಯ ಹೇಳಕ್ ಬರ್ತಿದ್ಯಾ, ನೀನ್ ಮೊದಲು ವಾಕ್ಯನ ಪಾಲಿಸು ಮತ್ತು ನನಗೆ ಮತ್ತೆ ಹೇಳುವಂತ ಆ ಪರಿಸ್ಥಿತಿ ನಮಗೆ ಬೇಡವಾದದ್ದರಿಂದ ಮೊಟ್ಟ ಮೊದಲನೇದಾಗಿ ದೇವರು ಬರೆಸಿರುವಂತದ್ದು, ಫಸ್ಟ್ ನೀನ್ ಪರ್ಫೆಕ್ಟ್ ಆಗಿ ನೀನ್ ಏನ್ ಮಾಡ್ಬೇಕು, ಯೋಗ್ಯವಾಗಿ ನೀನು ದೇವರನ್ನ ಸಂತೋಷ ಪಡಿಸುವ ಕಾರ್ಯಗಳನ್ನ ಮಾಡ್ಬೇಕು. ಮೊಟ್ಟ ಮೊದಲನೇದಾಗಿ ದೇವರು ಕೊಟ್ಟಂತ ಜ್ಞಾನದ ಮೂಲಕ, ಗ್ರಹಿಕೆಯ ಮೂಲಕ ನಿನ್ನನ್ನ ನೀನು ಸರಿಪಡಿಸಿಕೊಂಡು ಯೋಗ್ಯತೆಯನ್ನ ಪಡೆದುಕೊಂಡ ನಂತರ ದೇವರಿಗೆ ಇಷ್ಟವಾಗುವಂತಹ ಸಂತೋಷವನ್ನ ಉಂಟು ಮಾಡುವಂತ ಕಾರ್ಯವನ್ನ ನೀನು ಕೈಯನ್ನ ಮಾಡು, ಅದರಲ್ಲಿ ನೀನು ಕಾರ್ಯಗಳನ್ನ ನೀನು ಮಾಡ್ಬೇಕಂತ ಹೇಳ್ತಾ ಇರುವಂತದ್ದು. ಹಾಗೆ ಬರುವಂತದ್ದು ಸಕಲ ಸತ್ಕಾರ್ಯಗಳು ಎಂಬ ಫಲವನ್ನ ಕೊಡುತ್ತಾ ದೇವರ ಜ್ಞಾನದಿಂದ ಅಭಿವೃದ್ಧಿ ಆಗಿರುವಂತ ಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ಯಾವಾಗಲೂ ನಾವು ತೋರಿಸುವವರಾಗಿರ್ಬೇಕು. ಖಂಡಿತವಾಗಿ ದೇವರು ಕೊಟ್ಟ ಜ್ಞಾನದ ಮೂಲಕ, ಆ ಯೋಗ್ಯತೆಯ ಮೂಲಕ ದೇವರನ್ನ ನಾವು ಸಂತೋಷ ಪಡಿಸಬೇಕು. ಮತ್ತು ಎರಡನೇದಾಗಿ ನಾವ್ ಏನ್ ಮಾಡ್ತಾ ಇದ್ದೇವೆ, ನಮ್ಮ ನಂಬಿಕೆಯಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಹೋಗಬೇಕು. ಅದು ನೆಕ್ಸ್ಟ್ ಲೆವೆಲ್ ಆದಂತಹ ಜ್ಞಾನಕ್ಕೆ ನಾವು ಹೋಗ್ತಾ ಇರಬೇಕು. ಇದೇ ನಾವು ತಿಳಿದುಕೊಂಡಂತ ಈ ಫೌಂಡೇಶನ್ ಆದಂತಹ ವಾಕ್ಯಗಳನ್ನ ಹಿಡಿದುಕೊಂಡು ನಾವು ಕೊನೆಯವರೆಗೂ ಇದ್ರಲ್ಲೇ ಇರ್ತೇವೆ ಅಲ್ಲ. ನಾವು ಎಷ್ಟು ಈ ಒಂದು ಸಮುದ್ರದಷ್ಟು ಆಳವಾಗಿರುವಂತಹ, ಸಾಗರದಷ್ಟು ಆಳವಾಗಿರುವಂತಹ ದೇವರ ವಾಕ್ಯವನ್ನ ನಾವು ಪ್ರತಿನಿತ್ಯ ಇದನ್ನ ನಾವು ಎಷ್ಟು 24 ಗಂಟೆನೂ ನಾವು ಎಚ್ಚರಗೊಂಡು ಇದನ್ನ ಪರಿಶೋಧಿಸಿದರೂ ನಮ್ಮ ಜೀವಿತದ, ನಮ್ಮ ಆಯುಸ್ಸು ಇದನ್ನ ಮುಗಿಯೋ ತನಕ ನಾವು ಇದನ್ನ ಓದ್ತಾ ಇದ್ದರು ಇದರಲ್ಲಿರುವ ಕಂಪ್ಲೀಟ್ ಜ್ಞಾನ ನಮಗೆ ಕಂಪ್ಲೀಟ್ ಆಗಿ ಬರುವಂತದ್ದಲ್ಲ. ನಾವು ದಿನೇ ಎಷ್ಟು ಓದ್ತಾ ಇರ್ತೇವೋ ಅಷ್ಟು ಜ್ಞಾನದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಇದ್ದರೂ ನಮಗೆ ನಮ್ಮ ಒಂದು ಆಯುಸ್ಸಿನ ಕೊನೆಯ ದಿನಕ್ಕೆ ನಾವು ಬಂದಾಗ್ಲೂ ಸಹ ನಾವು ಆ ಕಂಪ್ಲೀಟ್ ಆದಂತ ವಾಕ್ಯದಲ್ಲಿನ ಜ್ಞಾನ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ದೇವರ ಜ್ಞಾನ ಅಷ್ಟು ಡೀಪ್ ಆಗಿರುವಂತದ್ದಾಗಿದೆ. ಖಂಡಿತವಾಗಿ ನಾವು ಪ್ರತಿನಿತ್ಯ ನಾವು ಇನ್ನ ಲರ್ನರ್ಸ್ ಆಗಿಯೇ ಇರ್ತೇವೆ. ಖಂಡಿತವಾಗಿ ಯಾರು ಸಹ ನಾನು ಬೈಬಲ್ ಅನ್ನ ಮಾಸ್ಟರ್ ಮಾಡ್ಬಿಟ್ಟಿದ್ದೀನಿ, ನಾನು ಕಂಪ್ಲೀಟ್ ಆದಂತಹ ಜ್ಞಾನನ ಪಂಡಿತನಾಗ್ಬಿಟ್ಟಿದ್ದೀನಿ ಅಂತ ನಿಂತುಕೊಂಡು ನಾವು ದೇವರ ಮುಂದೆ ಖಂಡಿತವಾಗಿ ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆಂದರೆ ನಾವು ಸಹ ಖಂಡಿತವಾಗಿ ನಾವು ಪೂರ್ತಿ ನಾವು ದೇವರ ವಾಕ್ಯನ ಶೋಧಿಸಿದಾಗ್ಯೂ, ಪರಿಶೋಧಿಸಿ ಇದನ್ನ ತಿಳಿದುಕೊಂಡಾಗ್ಯೂ ನಮ್ಮ ಜ್ಞಾನವು ಪರಿಪೂರ್ಣಗೊಳ್ಳುವುದಿಲ್ಲ. ಆದರೆ ಏನಂತ ವಾಕ್ಯ ಹೇಳ್ತಾ ಇದೆ, ನೀವು ಪರಿಪೂರ್ಣ ಜ್ಞಾನಕ್ಕೆ ಹೋಗ್ಬೇಕು, ನೀನು ಫೌಂಡೇಶನ್ ಅಲ್ಲೇ ಇರಬಾರ್ದು, ನೀನ್ ಇನ್ನ ಬೇಸಿಕ್ ಆದ ಕ್ರೈಸ್ತರಾಗಿ ನೀನ್ ಇರಬಾರದು, ನೀವು ಅಡ್ವಾನ್ಸ್ ಆಗಿ ಹೋಗ್ಬೇಕು, ನೀವು ನೆಕ್ಸ್ಟ್ ಲೆವೆಲ್ ಆದ ಕ್ರೈಸ್ತರಾಗಿ ನೀವು ಹೋಗ್ಬೇಕಂತ ವಾಕ್ಯ ತಿಳಿಸಿಕೊಡ್ತಾ ಇದೆ. ಖಂಡಿತವಾಗಿ ನಮ್ಮ ನಂಬಿಕೆ ದಿನೇ ವಾಕ್ಯಗಳನ್ನ ಓದಿ ಇನ್ನೂ ಹೆಚ್ಚಾದಂತ ಬಲವಾದ ನಂಬಿಕೆಯ ಸ್ಥಿತಿಯಲ್ಲಿ ನಾವು ಹೋಗ್ತಾ ಇರಬೇಕು. ನಮ್ಮ ನಂಬಿಕೆಯ ಬೇರೆ ಲೆವೆಲ್ ಅನ್ನ ನಾವು ದೇವರಲ್ಲಿ ಬೆಳೆದು ಅಷ್ಟು ರೀತಿಯಾದ ಲೆವೆಲ್ ಅಲ್ಲಿ ನಾವು ಹೋಗ್ತಾ ಇರಬೇಕು. ಯಾವ ರೀತಿಯ ಒಂದು ದೃಷ್ಟಾಂತ ನೋಡಿಕೊಂಡೇವಲ್ಲ, ದೇವರಂದ್ರೆ ಒಬ್ಬರೇ, ಈ ವಿಗ್ರಹಕ್ಕೆ ಯಾವ ಶಕ್ತಿಯೂ ಇಲ್ಲ. ನಾನು ಊಟ ಮಾಡಿದ್ದರು, ಊಟ ಮಾಡದೇ ಇದ್ದರು ಇದು ದೇವರಲ್ಲಿ ನಾನು ತಂದುಕೊಳ್ಳೋದಕ್ಕೆ ಆಗಲ್ಲ. ದೇವರ ಮುಂದೆ ಊಟವನ್ನ ಕುರಿತು ನಾವು ಯಾವ ರೀತಿಯಾಗಿ ಯೋಚಿಸಬಾರದು. ಮತ್ತು ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 17ನೇ ಅಧ್ಯಾಯ ಎಂದುಕೊಳ್ತೇನೆ. ಅದರಲ್ಲಿಯೂ ಸಹ ರೋಮಪುರದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ನಾವು 14ನೇ ಅಧ್ಯಾಯವನ್ನ ನೋಡುವಾಗ ಅದರಲ್ಲಿಯೂ ಸಹ ಶುದ್ಧ ಅಶುದ್ಧ ಪದಾರ್ಥಗಳನ್ನ ನಾವು ಸೇವಿಸಬಹುದಾ ಇಲ್ಲವಾ ಎಂಬ ಒಂದು ತರ್ಕವನ್ನು ಉಂಟುವಾಗುವಾಗ, ಅದರ ನಿಮಿತ್ತವಾಗಿಯೂ ನಿನ್ನ ಸಹೋದರನಿಗೆ ನೀನು ಹರ್ಟ್ ಆಗುವ ರೀತಿಯಲ್ಲಿ ಅಲ್ಲಿಯೂ ಸಹ ನಡೆದುಕೊಳ್ಳಬೇಡ. ಆತನ ಆಲೋಚನೆ ಏನಿದೆ ಅದರ ಪ್ರಕಾರ ನೀನು ಸಹ ಅಲ್ಲಿಯೂ ಸಹ ಹಾಗೆ ನಡೆದುಕೊಳ್ಳಬೇಕು. ಯಾವ ರೀತಿಯಾದ ಮನಸ್ಥಿತಿಯಿಂದ ಅವರಿರ್ತಾರೋ ನೀನು ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ನೀನು ಸಹ ಇರಬೇಕು ಎಂಬುದಾಗಿಯೂ ಸಹ ಒಂದು ಎಕ್ಸಾಂಪಲ್ ಅನ್ನು ಸಹ ಇಲ್ಲಿ ಪೌಲ್ ರವರು ಅಲ್ಲಿಯೂ ಸಹ ರೋಮಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ಬರೆಸ್ತಿರುವಾಗ ಅಲ್ಲಿಯೂ ಸಹ ಪ್ರಸ್ತಾಪನೆ ಮಾಡುವಂತದ್ದಾಗಿದೆ.
ಸೊ ಅದರ ನಿಮಿತ್ತವಾಗಿ ನಾವೇನನ್ನು ಮಾಡ್ತಾ ಇದ್ದೇವೆ, ನಮ್ಮ ನಂಬಿಕೆಯ ಮೂಲಕವಾಗಲಿ ಅಥವಾ ಮೊದಲನೇದಾಗಿ ನಮ್ಮ ಜ್ಞಾನದ ಮೂಲಕವಾಗಿ ನಾವೇನ್ ಮಾಡ್ತಾ ಇದ್ದೇವೆ, ದೇವರಿಗೆ ಸಂತೋಷವನ್ನು ಉಂಟು ಮಾಡ್ಬೇಕು. ಅದರಲ್ಲಿ ನೆಕ್ಸ್ಟ್ ದೇವರಲ್ಲಿ ನಾವು ಇನ್ನ ಹೆಚ್ಚಾದಂತಹ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೋಗಬೇಕು. ನಂಬಿಕೆಯ ಜೀವಿತದಲ್ಲಿ ನಾವು ನೆಕ್ಸ್ಟ್ ಫೇಸಸ್ ಅನ್ನ ನಾವು ಕಾಣ್ತಾ ಹೋಗ್ಬೇಕು. ನಾವು ಬೋಧಕರಾಗಿ ನಾವಿನ್ನ ವಾಕ್ಯವನ್ನ ತಿಳಿದುಕೊಂಡವರಾಗಿಯೇ ಇದ್ದರೆ ನೆಕ್ಸ್ಟ್ ಲೆವೆಲ್ ಆದಂತಹ ನಾವು ಉಪದೇಶವನ್ನ ಮಾಡುವುದಕ್ಕೆ, ಬೋಧನೆಯನ್ನ ಮಾಡುವಂತಹ ನೆಕ್ಸ್ಟ್ ಅಪ್ಡೇಟೆಡ್ ಲೆವೆಲ್ಗೆ ನಾವು ಹೋಗ್ತಾ ಇರಬೇಕು. ನೆಕ್ಸ್ಟ್ ನಾವು ಆ ಒಂದು ಪೊಸಿಷನ್ಗೆ ಹೋದಾಗ ನಮ್ಮ ಮೂಲಕ ಅನೇಕರನ್ನ ನಂಬಿಕೆಯಲ್ಲಿ ನಿಲ್ಲಿಸುವಂತವರಾಗಿರಬೇಕು. ಆ ರೀತಿಯಾದಂತಹ ಒಂದು ಎನ್ಕರೇಜ್ಮೆಂಟ್ ಅನ್ನ ನಾವು ಆ ಪ್ರೋತ್ಸಾಹದಿಂದ ಅನೇಕರನ್ನ ದೇವರಲ್ಲಿ ಬೆಳೆಸ್ತಾ ಹೋಗಬೇಕು. ನಾವು ಬೆಳೆಸಿದ ಇತರರು ಕೆಲವಿತರರನ್ನ ಬೆಳೆಸುತ್ತಾರೆ. ಅವರು ಬೆಳೆಸಿದಂತ ಅನೇಕರಿಗೆ ದೇವರ ವಾಕ್ಯಗಳನ್ನು ತಲುಪಿಸಿದಾಗ ಖಂಡಿತವಾಗಿ ದೇವರು ಇಟ್ಟಂತಹ ಉದ್ದೇಶ ನಮ್ಮ ಮೂಲಕ ಮಾನವರಾಗಿ, ನಮ್ಮ ಮೂಲಕ ದೇವರು ಜಗದುತ್ಪತ್ತಿಗೆ ಮುಂಚೆ ನಮಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಇನ್ನು ನಮ್ಮ ಮಕ್ಕಳು ಏನ್ ಮಾಡ್ಬೇಕಂತೆ, ಸಕಲ ಸತ್ಕಾರ್ಯಗಳನ್ನ ಮಾಡುವವರಾಗಿ ಅನೇಕರನ್ನ ನನ್ನ ಒಂದು ಬಳಿಗೆ ನಡೆಸಬೇಕು, ನನ್ನ ರಾಜ್ಯಕ್ಕೆ ಸೇರಿಸಬೇಕು, ಅಥವಾ ನನ್ನ ಬಳಿಗೆ ಅನೇಕರನ್ನ ಕರೆದುಕೊಂಡು ಬರಬೇಕು ಎಂಬುದಾಗಿ ದೇವರು ಇಟ್ಟಿರುವಂತಹ ಮುಖ್ಯ ಉದ್ದೇಶವು ಆವಾಗ ನೆರವೇರುತ್ತಾ ಬಂದು ಅದು ಫುಲ್ಫಿಲ್ ಆಗುವುದಕ್ಕೆ ಹೋಗುತ್ತದೆ. ಖಂಡಿತವಾಗಿ ದೇವರು ಸಂತೋಷ ಪಡುವಂತದ್ದಾಗಿದೆ, ದೇವರ ನಾಮವು ಮಹಿಮೆ ಹೊಂದುವಂತದ್ದಾಗಿದೆ. ನಂತರವಾಗಿ ನಾವು ಅಪೂರ್ಣ ಬಲವಾದಂತ ಮಹಾಶಕ್ತಿಯ ಪ್ರಕಾರ ಪರಿಪೂರ್ಣವಾದ ಬಲವನ್ನ ಹೊಂದಿ ಆನಂದ ಪೂರ್ವಕವಾಗಿ ನಾವು ಯಾವಾಗಲೂ ತಾಳ್ಮೆಯಿಂದಲೂ ದೀರ್ಘ ಶಾಂತಿಯಿಂದಲೂ ಇರಬೇಕು. ಹೌದು ಪ್ರಿಯರೇ, ಖಂಡಿತವಾಗಿ ಇಲ್ಲಿ ಪೌಲ್ ರವರು ಹೇಳಿರುವ ಪ್ರಕಾರವಾಗಿ ನಮ್ಮಲ್ಲಿ ತಾಳ್ಮೆ ಎಂಬುವಂಥದ್ದು ಖಂಡಿತವಾಗಿ ಇಂಪಾರ್ಟೆಂಟ್ ಆಗಿರುತ್ತದೆ. ದೀರ್ಘ ಶಾಂತಿ ಎಂಬುದು ಖಂಡಿತವಾಗಿ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕೆಂದರೆ ಈ ತಾಳ್ಮೆಯು ಅಥವಾ ಈ ದೀರ್ಘ ಶಾಂತಿಯು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಮತ್ತೊಬ್ಬರು ಮಾಡುವಂತಹ ಅನೇಕ ರೀತಿಯಾದಂತಹ ನಮ್ಮ ಸಹೋದರರು ಮಾಡುವಂತಹ ಕೆಲಸಗಳು ಒಮ್ಮೆ ನಮಗೆ ಇಷ್ಟವಾಗದಿದ್ದರೂ ಸಹ ನಾವು ಅದನ್ನ ನೋಡಿ ರೇಗುವಂತದ್ದು, ಹೆಚ್ಚಾಗಿ ಅವರನ್ನ ಖಂಡನೆಗೆ ಗುರಿ ಮಾಡುವಂತದ್ದು ಆಗಿರುತ್ತದೆ. ಆದರೆ ನಾವು ಯಾವಾಗ ತಾಳ್ಮೆಯಿಂದ ದೀರ್ಘ ಶಾಂತಿಯಿಂದ ಅವರನ್ನ ಕುರಿತು ನಾವು ದೃಷ್ಟಿಸ್ತೇವೆ, ಖಂಡಿತವಾಗಿ ಅವರು ತಪ್ಪು ಮಾಡಿದಲು, ಅವ್ರು ಯಾವ ರೀತಿಯಾದ ತಪ್ಪೆ ಮಾಡಿದ್ರು ಅದನ್ನ ನಾವು ನಮ್ಮ ಒಂದು ಮೂಲಕ ಕ್ಷಮಿಸಿ ಆ ಒಂದು ತಪ್ಪನ್ನ ಅವರಿಗೆ ಹೋಗಿ ತಿಳಿಸಿ, ನೀವು ಮಾಡುವಂತದ್ದು ಈ ರೀತಿಯಾಗಿದೆ, ಇದನ್ನ ನೀವು ಮಾಡಬೇಡಿ ಅಂತ ಖಂಡಿತವಾಗಿ ಅವರ ಮುಂದೆ ನೀವು ಹೇಳಬೇಕಾಗುತ್ತದೆ. ಆ ರೀತಿಯಾದ ತಾಳ್ಮೆ, ದೀರ್ಘ ಶಾಂತ ಸ್ವಭಾವವನ್ನ ನಾವು ಹೊಂದಿಕೊಂಡಿರಬೇಕು. ಈ ತಾಳ್ಮೆಯು ನಮ್ಮಲ್ಲಿ ಇಲ್ಲದೆ ಹೋದರೆ, ಈ ದೀರ್ಘ ಶಾಂತತೆ ನಮ್ಮಲ್ಲಿ ಇಲ್ಲದೆ ಹೋದರೆ ನಮ್ಮಲ್ಲಿ ಅನೇಕ ರೀತಿಯಾದ ಗಲಿಬಿಲಿ ಉಂಟಾಗುವಂತದ್ದು, ಅನೇಕ ಕೋಪ ಉದ್ವೇಗಗಳು ಉಂಟಾಗುವಂತದ್ದು, ಅವರ ಮೇಲೆ ಸಿಟ್ಟು ಉಂಟಾಗುವಂತದ್ದು, ಇದರ ಮೂಲಕ ನಮ್ಮ ಸಿಟ್ಟಿಗೆ ಮಿತಿಯಾಗಿ ಇಲ್ಲದೆ ಇರುವಂತಹ ಅನೇಕ ದುಷ್ಟ ಕಾರ್ಯಗಳು ಸಹ ನಮ್ಮ ಮೂಲಕ ಹೊರಡುವಂತದ್ದಾಗಿದೆ. ಅದು ಬೇಡ ಎಂಬುದಾಗಿ ನಾವು ಅದನ್ನ ನಾನು ವಿಸರ್ಜಿಸಬೇಕೆಂಬುದಾಗಿ ಹೇಳುವುದಾದ್ರೆ ಖಂಡಿತವಾಗಿ ನಾವು ಸಹ ತಾಳ್ಮೆಯಲ್ಲಿ ಇರಬೇಕಾಗುತ್ತದೆ, ದೀರ್ಘ ಶಾಂತಿಯಲ್ಲಿ ನಾವು ಇರಬೇಕಾಗುತ್ತದೆ. ಇನ್ನೊಬ್ಬರನ್ನ ನಾವು ಸಹಿಸಿಕೊಳ್ಳುವಂತಹದ್ದನ್ನ ನಾವು ಹೆಚ್ಚಾಗಿ ರೂಢಿಸಿಕೊಳ್ಳಬೇಕಾಗುತ್ತದೆ. ಆ ಸಹಿಸಿಕೊಳ್ಳುವಂತ ಸ್ವಭಾವ ನಮ್ಮಲ್ಲಿ ಬರುವುದಾದರೆ ಖಂಡಿತವಾಗಿ ನಾವು ಅವ್ರು ಮಾಡುವಂತ ತಪ್ಪನ್ನ ನಾವು ಅದು ತಪ್ಪೇ ಆಗಿದ್ದರೂ ಸಹ, ನಮ್ಮ ವಿರೋಧವಾಗಿ ಅನೇಕ ಕಾರ್ಯಗಳನ್ನೇ ಮಾಡಿದರೂ ಸಹ ನಾವು ಅದನ್ನ ಕೇರ್ ಕೂಡ ಮಾಡೋಕೆ ಹೋಗಲ್ಲ. ಯಾಕೆಂದ್ರೆ ದೇವರು ನೋಡ್ಕೊಳ್ತಾರೆ, ನಿನ್ಗೆ ಏನೇ ಇದ್ದರೂ ನೀನು ದೇವರ ಬಳಿಯಲ್ಲಿ ನೀನ್ ನ್ಯಾಯ ತೀರಿಸ್ಕೊಳ್ಬೇಕಾಗುತ್ತದೆ. ಆದ್ರೆ ನನ್ನ ಸ್ವಭಾವ ಏನು, ನಾನು ನಿನ್ನನ್ನ ಪ್ರೀತಿಸ್ಬೇಕು. ನನ್ನ ಸ್ವಭಾವ ಏನು, ನಾನು ನಿನ್ನನ್ನ ದೇವರಲ್ಲಿ ನಡೆಸಬೇಕು, ನಾನು ನಿನ್ನನ್ನ ನಂಬಿಕೆಯಲ್ಲಿ ನಿಲ್ಲಿಸಬೇಕು. ಇಷ್ಟನ್ನ ನಾನು ಮಾಡ್ತೇನೆ, ನಾನು ನನ್ನ ಕಾರ್ಯದ ಮೂಲಕ ದೇವರನ್ನ ಮಹಿಮೆ ಪಡಿಸ್ತೇನೆ. ಈ ರೀತಿಯಾದಂತ ಪರಿಪೂರ್ಣವಾದ ಜ್ಞಾನದಲ್ಲಿ ನಾವು ನಿಂತುಕೊಳ್ಳಬೇಕಾಗುತ್ತದೆ. ಇದೇ ದೇವರು ಬಯಸ್ತಿರುವಂತ ಜ್ಞಾನದ ಮುಖ್ಯ ಧ್ಯೇಯಗಳಲ್ಲಿ ಇದು ಸಹ ಒಂದಾಗಿರುತ್ತದೆ ಪ್ರಿಯರೇ. ಮತ್ತೊಂದು ವಿಷಯವನ್ನ ಸಹ ನಾವು ನೋಡಿಕೊಳ್ಳುವಾಗ, ಅದೇ ಜ್ಞಾನದ ಮೂಲಕ ನಾವು ಏನನ್ನ ಮಾಡಬೇಕು, ದೇವರಲ್ಲಿ ನಾವು ಯಾವ ರೀತಿಯಾಗಿರ್ಬೇಕೆಂಬುದಾಗಿಯೂ ಸಹ ಈ ಒಂದು ಟೂ ಪಾಯಿಂಟ್ಸ್ ಇದೆ, ಇದನ್ನ ನೋಡಿಕೊಂಡು ನಾವು ಮುಗಿಸಿಕೊಳ್ತಿದ್ದೇವೆ. ಅದೇ ಜ್ಞಾನೋಕ್ತಿ ಎಲ್ಲರಿಗೆ ಗೊತ್ತಿರುವಂತಹ ವಚನವಾದದ್ದರಿಂದ ಸಮಯ ಇಲ್ಲದ ಕಾರಣ ಹಾಗೆ ಹೇಳ್ತೇನೆ. ಜ್ಞಾನೋಕ್ತಿಯ ಬರೆದಂತಹ ಪುಸ್ತಕದ ಒಂದು 9ನೆಯ ಅಧ್ಯಾಯದ 10ನೇ 11ನೇ ವಚನ ನೋಡಿಕೊಳ್ಳುವಾಗ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ವಿಷಯವಾದಂತಹ ತಿಳುವಳಿಕೆನ ಪ್ರತಿಯೊಬ್ಬರು ಸಹ ನಾವು ಪಡೆದಿರಬೇಕು ಎಂಬುದಾಗಿ ಆ ಒಂದು ವಚನವು ಏನಿದೆ, ಈ ಒಂದು
ಯೆಹೋವನ ಭಯದ ಮೂಲಕವಾಗಿ ಯೆಹೋವನಲ್ಲಿ ನಾವು ಖಂಡಿತವಾಗಿ ಆವಾಗ ಭಯಭಕ್ತಿಯನ್ನ ನಾವು ಇಡ್ತೇವೆ. ನಮ್ಮಲ್ಲಿ ಆವಾಗಲೇ ಸಹ ಜ್ಞಾನವೆಂಬುವಂಥದ್ದು ನಮ್ಮಲ್ಲಿ ಉಂಟಾಗುವಂತ ಅಥವಾ ಅದು ಅಭಿವೃದ್ಧಿ ಹೊಂದುವಂತದ್ದಾಗಿದೆ. ಈ ಜ್ಞಾನ ಎಂಬುದು ಯಾವಾಗ ನಮ್ಮಲ್ಲಿ ಪ್ರವೇಶಿಸುತ್ತದೆ, ದೇವರು ಆ ಜ್ಞಾನವನ್ನ ಈತನು ಅಥವಾ ಈ ನನ್ನ ಮಗನು ಯಾವ ರೀತಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ಅದನ್ನ ತಿಳುವಳಿಕೆಯಿಂದ ಉಪಯೋಗಿಸಬೇಕು, ವಿವೇಚನೆಯಿಂದ ಹೇಗೆ ಅದನ್ನ ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿಯೂ ಸಹ ನಮಗೆ ಬೇಕಾದಂತಹ ವಿವೇಕವನ್ನ, ತಿಳುವಳಿಕೆಯನ್ನು ಸಹ ಅನುಗ್ರಹಿಸುವಂತದ್ದಾಗಿದೆ. ಹಾಗಾದರೆ ನನ್ನಲ್ಲಿ ಜ್ಞಾನ ಇದೆ ಎಂಬ ಮಾತ್ರಕ್ಕೆ ನನ್ನಲ್ಲಿ ಸಕಲ ತಿಳುವಳಿಕೆ ಇರಬೇಕಂತ ಏನು ಇರುವುದಿಲ್ಲ. ಸಕಲ ವಿವೇಕ ನನ್ನಲ್ಲಿ ಇರಬೇಕಂತ ಏನಿರುವುದಿಲ್ಲ. ಜ್ಞಾನ ಇದ್ದರೂ ಸಹ ಅನೇಕರು ವಿವೇಕ ಇಲ್ಲದೆ, ತಿಳುವಳಿಕೆ ಇಲ್ಲದೆ ನಡೆಯುವಂತದ್ದನ್ನ ನಾವು ನೋಡಿಕೊಳ್ಳಬಹುದು. ಖಂಡಿತವಾಗಿ ನಮ್ಮಲ್ಲಿ ಇರುವುದಾದರೆ ಆ ಜ್ಞಾನನ ನಾನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಬೇಕಂತ ಬೇಕಾದಂತ ತಿಳುವಳಿಕೆಯೂ ಸಹ ನಮ್ಮಲ್ಲಿ ಇರಬೇಕಾಗುತ್ತದೆ. ಅದಕ್ಕಾಗಿ ನಾವು ಯಾವಾಗ ದೇವರಲ್ಲಿ ಖಂಡಿತವಾಗಿ ಭಯ ಭಕ್ತಿಯಿಂದ ಆತನ ಮುಂದೆ ನಾವು ತಗ್ಗಿಸಿಕೊಂಡವರಾಗಿ ನಾವು ಆತನಲ್ಲಿ ವಿಜ್ಞಾಪಿಸಿಕೊಳ್ತೇವೆ. ನಮ್ಮ ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಬರಬೇಕಾಗಿರುವಂತದ್ದು, ದೇವರೇ ನನ್ನನ್ನ ನಿನ್ನ ಜ್ಞಾನದಲ್ಲಿ ನಡೆಸಬೇಕು, ನನ್ನನ್ನ ನೀನು ನಿನ್ನ ಒಂದು ಭಯದಲ್ಲಿ ನಡೆಸಬೇಕು. ಯಾಕೆಂದರೆ ನಾನು ಅದರ ಮೂಲಕವಾಗಿ ನಿನ್ನಲ್ಲಿರುವಂತಹ ಸಕಲ ಇನ್ನ ಹೆಚ್ಚಾದಂತಹ ನಿಮ್ಮ ಜ್ಞಾನವನ್ನ, ವಿವೇಕವನ್ನ, ತಿಳುವಳಿಕೆಯನ್ನ ನಾನು ಪಡೆದುಕೊಳ್ಳಬೇಕು ತಂದೆ ಎಂಬುದಾಗಿ ನಾವು ಖಂಡಿತವಾಗಿ ಪ್ರಾರ್ಥಿಸಿಕೊಳ್ಳಬೇಕಾಗುತ್ತದೆ. ಹಲವಾರು ನಮ್ಮ ಒಂದು ವೈಯಕ್ತಿಕ ಕಾರ್ಯಕ್ಕೆ ನಾವು ಪ್ರಾರ್ಥಿಸಿಕೊಳ್ತೇವೆ. ದೇವರೇ ನನಗೆ ಅದು ಬೇಕು, ಇದು ಬೇಕು ಎಂಬುದಾಗಿ ಅನೇಕ ಡಿಮ್ಯಾಂಡ್ಸ್ ಅನ್ನ ದೇವರ ಮುಂದೆ ಇಟ್ಟಾಗಿಯೂ ಸಹ ದೇವರು ಮೆಚ್ಚುವಂತಹ ಪ್ರಾರ್ಥನೆ ಇದೊಂದಾಗಿರುತ್ತದೆ. ನಮ್ಮ ಪ್ರಾರ್ಥನೆ ಹೇಗಿರಬೇಕು, ದೇವರನ್ನ ನಾವು ಯಾವ ರೀತಿಯಾಗಿ, ದೇವರೇ ನನಗೆ ಜ್ಞಾನವನ್ನ ಕೊಡಿ, ನನಗೆ ವಿವೇಕವನ್ನ ಕೊಡಿ, ನಾನು ನಿನ್ನ ಮಾತುಗಳನ್ನ ಇನ್ನೂ ಹೆಚ್ಚಾಗಿ ಗ್ರಹಿಸಿಕೊಂಡು ತಿಳಿದುಕೊಂಡು ಮತ್ತೊಬ್ಬರಿಗೆ ಅದನ್ನ ನಾನು ತಿಳಿಸ್ಬೇಕು ತಂದೆ. ನಿನ್ನ ಮಾತುಗಳಲ್ಲಿರುವಂತಹ ಒಳ ಅರ್ಥ ಗುಡಾರ್ಥಗಳನ್ನ ನಾನು ಪರಿಶೋಧಿಸಿ ಅದನ್ನ ತಿಳಿದುಕೊಂಡವನಾಗಿ, ಮತ್ತೊಬ್ಬರಿಗೆ ಇರುವಂತಹ ಅನೇಕ ರೀತಿ ಗೊಂದಲಗಳಲ್ಲಿದ್ದಾರೆ ತಂದೆ ನನ್ನ ಸಹೋದರರು, ಅವರ ಒಂದು ಒಂದು ಡೌಟ್ಸ್ಗೆ ನಾನು ಏನ್ ಮಾಡ್ಬೇಕು, ಕರೆಕ್ಟ್ ಆದಂತಹ ಒಂದು ಆನ್ಸರ್ ಅನ್ನ ಕೊಡ್ಬೇಕು. ನಿನ್ನ ವಾಕ್ಯದ ಪ್ರಕಾರವಾಗಿ ಇರುವ ಜ್ಞಾನವನ್ನ ನಾನು ಅವರಿಗೆ ಹೇಳ್ಕೊಡ್ಬೇಕು. ನನಗೂ ಸಹ ಒಂದು ಜ್ಞಾನವನ್ನ, ಆ ವಿವೇಕವನ್ನ, ಯಾವ ರೀತಿ ಜ್ಞಾನನ ಉಪಯೋಗಿಸಿಕೊಳ್ಬೇಕಂತ ಬೇಕಾದಂತ ತಿಳುವಳಿಕೆಯನ್ನ ನನಗೆ ದಯಮಾಡು ಎಂಬುದಾಗಿ ಸಹ ನಾವು ಪ್ರಾರ್ಥಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಾಗಿ ನಂತರವಾಗಿ ದೇವರು ಹೇಳುವಂತದ್ದು ಯಾಕೋಬನು ಬರೆದಂತ ಪತ್ರಿಕೆ ಅದೇ 3ನೇ ಅಧ್ಯಾಯದ 13ನೇ ವಚನವನ್ನ ನೋಡಿಕೊಳ್ಳೋಣ. ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಸಾಕು ಪ್ರಿಯರೇ, ಈ ವಚನವು ಸಹ ನಮಗೆ ಅದನ್ನೇ ತಿಳಿಸುತ್ತದೆ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಈ ವಾಕ್ಯದಲ್ಲಿಯೂ ಸಹ ನಾವು ನೋಡಿಕೊಳ್ಳಬಹುದು, ನಾವು ಖಂಡಿತವಾಗಿ ಜ್ಞಾನಿಗಳಾಗಿದ್ದರೆ ನಾವು ಆ ಜ್ಞಾನನ ಫಲದ ಮೂಲಕ ತೋರಿಸಬೇಕು ಎಂಬುದಾಗಿಯೂ ಸಹ ನಾವು ನೋಡಿಕೊಳ್ತೇವೆ. ಅನೇಕವಾದ ಆತ್ಮಿಕ ವರಗಳಲ್ಲಿ ಜ್ಞಾನದ ವರವೂ ಸಹ ಇರುವಂತದ್ದಾಗಿದೆ. ಈ ಜ್ಞಾನವೆಂಬುದು ಯಾವಾಗ ಅದು ವರ ಎಂಬುದಾಗಿ ಹೇಳುವುದಕ್ಕಿಂತಲೂ ಅದು ನಾವು ಫಲವಾಗಿ ತೋರಿಸಬೇಕೆಂಬುದಾಗಿ ನಾನು ಖಂಡಿತವಾಗಿ ಹೇಳ್ತೇನೆ ಪ್ರಿಯರೇ. ಯಾವಾಗ ಈ ಜ್ಞಾನದ ಮೂಲಕ ನಾವು ಫಲಿಸುವವರಾಗಿರ್ತೇವೆ, ಖಂಡಿತವಾಗಿ ಆ ಜ್ಞಾನದ ಮೂಲಕ ನಮ್ಮಲ್ಲಿ ಫಲಗಳು ಅಂದರೆ ದೇವರು ಮೆಚ್ಚುವಂತಹ ಕಾರ್ಯಗಳು, ಗುಣವಾದಂತಹ ಮೊದಲನೇದಾಗಿ ನಾವು ನೋಡಿಕೊಂಡಂತಹ ಪ್ರಕಾರವಾಗಿ ನಾವು ದೇವರ ಒಂದು ಆತ್ಮಿಕವಾದಂತಹ ಅನೇಕ ಸತ್ಯ ಗುಡಾರ್ಥವನ್ನ ತಿಳಿದುಕೊಳ್ಳೋದಕ್ಕೆ ಮೊದಲನೇದಾಗಿ ಜ್ಞಾನನ ಉಪಯೋಗಿಸಿಕೊಳ್ಳಬೇಕು. ನಂತರವಾಗಿ ದೇವರನ್ನ ಪ್ರೀತಿಸುವಂತದ್ದು, ಇತರರನ್ನ, ನೆರೆಯವರನ್ನ ಪ್ರೀತಿಸುವಂತದ್ದು, ನಂತರವಾಗಿ ನಾವು ಆ ಜ್ಞಾನದಿಂದ ಯೋಗ್ಯರಾಗಿ ದೇವರನ್ನ ಸಂತೋಷ ಪಡಿಸುವ ಕಾರ್ಯವನ್ನ ಮಾಡುತ್ತಾ ನಾವು ಜ್ಞಾನದಲ್ಲಿ ವೃದ್ಧಿಯನ್ನ ಹೊಂದುತ್ತಾ ಹೋಗಬೇಕು. ಮತ್ತು ಅನೇಕರನ್ನ ನಾವು ದೇವರಲ್ಲಿ ನಿಲ್ಲಿಸುವಂತಹ ಕಾರ್ಯಗಳನ್ನ ನಾವು ಮಾಡ್ತಾ ಇರಬೇಕು. ನಂತರವಾಗಿ ನಾವು ದೇವರ ಒಂದು ಡೀಪ್ ಆದಂತಹ ಒಂದು ಜ್ಞಾನಕ್ಕೆ ನಾವು ಹೋಗ್ಬೇಕು. ದೇವರ ಒಂದು
ಆಳ ಎಷ್ಟಿದೆ, ಅವರ ಜ್ಞಾನದ ಆಳ ಎಷ್ಟಿದೆ, ಅದನ್ನ ನಾವು ಆ ಪ್ರೀತಿಯ ಆಳವನ್ನ ನಮ್ಮ ಜ್ಞಾನದ ಮೂಲಕ ಅಳೆದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಈ ಒಂದು ಎಲ್ಲಾ ಪಾಯಿಂಟ್ಸ್ ಅನ್ನ ನಾವು ನೋಡಿಕೊಂಡೆವು. ಅದೇ ರೀತಿಯಾಗಿ ನಾವು ನಮ್ಮ ಜ್ಞಾನದ ನಿಮಿತ್ತವಾಗಿ ನಾವು ದೀರ್ಘ ಶಾಂತತೆ, ಶಾಂತ ಗುಣದಲ್ಲಿ ನಾವು ಸಹ ಇರುವುದಾದರೆ ಖಂಡಿತವಾಗಿ ನಮ್ಮಲ್ಲಿ ದೇವರು ಇಷ್ಟಪಡುವಂತಹ, ದೇವರನ್ನ ಮೆಚ್ಚಿಸುವಂತಹ ಜ್ಞಾನವನ್ನ ಜ್ಞಾನದಲ್ಲಿ ನಾವು ಕೊಳ್ಳಬಹುದು. ಆ ಜ್ಞಾನದ ಮೂಲಕ ಯಾವುದೇ ರೀತಿಯಾದ ಸ್ವಪ್ರಯೋಜನವೂ ಸಹ ನಾವು ಚಿಂತಿಸುವುದಾಗ್ಲಿ, ನಮ್ಮಲ್ಲಿ ಸ್ವಹಿತಕ್ಕಾಗಿ, ಸ್ವಾರ್ಥಕ್ಕಾಗಿ, ನಮ್ಮ ಹೊಗಳಿಕೆಗಾಗಿ ಏನೂ ಸಹ ಕಂಡು ಬರುವುದಿಲ್ಲ. ಯಾಕೆಂದರೆ ನಮ್ಮ ಸಕಲ ಜ್ಞಾನದ ನಿಮಿತ್ತ ನಾವು ದೇವರನ್ನ ಪ್ರೀತಿಸುವಾಗ ಆ ಜ್ಞಾನದ ನಿಮಿತ್ತ ನಾವು ದೇವರನ್ನೇ ಮಹಿಮೆ ಪಡಿಸ್ತೇವೆ ಹೊರತು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಲ್ಲ. ನಮ್ಮನ್ನು ನಾವು ಇನ್ನೊಬ್ಬರ ಮುಂದೆ ನಾವು ಏನ್ ಮಾಡ್ಕೊಳ್ಳಲ್ಲ, ಸ್ವಪ್ರಯೋಜನಗಳನ್ನ ನಾವು ಆಲೋಚಿಸೋದಕ್ಕೆ ಹೋಗಲ್ಲ. ಮತ್ತು ನಾವ್ ಏನೇ ಮಾಡಿದರೂ ಎಲ್ಲಾ ಕಾರ್ಯಗಳನ್ನ ಈ ಮನುಷ್ಯರು ನೋಡ್ಲಿ ಎಂಬುದಾಗಿ ತೋರ್ಪಡಿಕೆ ಕಾರ್ಯಗಳು ಇರುತ್ತದೆ. ಅನೇಕ ಜ್ಞಾನಿಗಳಾಗಿ ನಾವಿದ್ದರೂ ಸಹ ಇನ್ನೊಬ್ರು ನಮ್ಮನ್ನ ನೋಡ್ಲಿ ಎಂಬುದಾಗಿ ನಾವು ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೊರಟು ಬಿಡ್ತೇವೆ. ಆದ್ರೆ ಖಂಡಿತವಾಗಿ ಅದು ತಪ್ಪಾದಂತ ಕಾರ್ಯವಾಗಿದೆ. ಅದರ ಬದಲಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಎಂದರೆ, ನಾವು ಕಾಣದೇ ಇರುವಂತಹ ದೇವರನ್ನ ಮಹಿಮೆ ಪಡಿಸುವವರಾಗಿರ್ತೇವೆ. ಈ ಮನುಷ್ಯ ಮಾತ್ರದವರ ಮುಂದೆ ನಾವು ಮಾಡ್ಲಿಕ್ಕೆ ಹೋದಾಗ ಅದು ಖಂಡಿತವಾಗಿ ದೇವರು ಮೆಚ್ಚುವಂತದ್ದಾಗಿರಲ್ಲ. ಯಾವಾಗ ನಾವು ನಮ್ಮ ಜ್ಞಾನವನ್ನ ನಾವು ಆ ಜ್ಞಾನದ ಮೂಲಕ ದೇವರನ್ನೇ ನಾವು ಮೆಚ್ಚಿಸಬೇಕು, ದೇವರನ್ನೇ ನಾವು ಮಹಿಮೆ ಪಡಿಸಬೇಕು ಎಂಬುದಾಗಿ ಅದನ್ನ ಸದ್ವಿನಿಯೋಗ ಪಡಿಸಿಕೊಂಡಾಗಲೇ ಖಂಡಿತವಾಗಿ ನಾವು ಆ ಜ್ಞಾನದ ಮೂಲಕ ದೇವರನ್ನ ಮಹಿಮೆ ಪಡಿಸಬಹುದು. ಹಾಗಾದ್ರೆ ಪೌಲ್ರವರು ಈ ಒಂದು ವಚನವನ್ನ ಜ್ಞಾನದಿಂದ ಉಬ್ಬುವಿಕೆ ಮತ್ತು ಪ್ರೀತಿಯಿಂದ ಭಕ್ತಿ ವೃದ್ಧಿಯನ್ನ ಉಂಟು ಮಾಡುತ್ತದೆ ಎಂಬುದಾಗಿ ಬರೆದಿರುವಂತಹ ಇಂದಿನ 2 ಮುಖ್ಯ ಉದ್ದೇಶಗಳು, ಮೊದಲನೇದಾಗಿ ಅಂದಿನ ಕೊರಿಂಥ ಸಭೆಯವರಿಗೆ ಇದ್ದಂತಹ ಲಕ್ಷಣ, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂತದ್ದು, ಇತರರ ಮುಂದೆ ತಾವೇ ಗ್ರೇಟ್ ಎಂಬುದಾಗಿ ಫೀಲ್ ಮಾಡಿಕೊಳ್ಳುವ ಈ ಒಂದು ಸ್ವಹಿತಕ್ಕಾಗಿ ಉಪಯೋಗಿಸುವ ಜ್ಞಾನ ಅವರಲ್ಲಿ ಇರಬಾರದು. ನಂತರವಾಗಿ ಈಗಾಗಲೇ ಅಲ್ಪವಾಗಿ ನಂಬಿಕೆಯಲ್ಲಿ ಬರ್ತಿರುವಂತಹ ಆ ವಿಶ್ವಾಸಿಗಳು, ಆ ಒಂದು ನಂಬಿಕೆಯಲ್ಲಿ ಬರ್ತಿರುವ ಸಹೋದರರನ್ನ ನಾವು ಯಾವ ರೀತಿ ಸ್ವಾಗತಿಸಿಕೊಂಡು ಅವರನ್ನ ನಾವು ಭಕ್ತಿಯಲ್ಲಿ ನಿಲ್ಲಿಸಬೇಕು, ಅವರನ್ನ ದೇವರಲ್ಲಿ ನಾವು ಬೆಳೆಸಬೇಕು. ನಮ್ಮ ನಂಬಿಕೆಯ ಮೂಲಕ ನಮ್ಮ ಜ್ಞಾನದ ಮೂಲಕವಾಗಲಿ, ನಮ್ಮ ನಂಬಿಕೆಯ ಮೂಲಕವಾಗಲಿ ಅವರ ಒಂದು ಆತ್ಮಿಕ ಜೀವಿತ ಯಾವ ರೀತಿಯಾದ ಒಂದು ನಾಶ ಸಹ ಆಗಬಾರದು, ಕುಂದಿಯೂ ಸಹ ಹೋಗಬಾರದು. ಆ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು. ಹಾಗಾದರೆ ನಾವು ನೋಡಿಕೊಳ್ಳಬಹುದು ಏನೆಂದರೆ, ಪ್ರೀತಿಯ ಸಾರ ಇಲ್ಲದೆ ಇರುವಂತಹ ಜ್ಞಾನವು ಖಂಡಿತವಾಗಿ ನಮ್ಮನ್ನ ಒಪ್ಪಿಸುವಂತದ್ದಾಗಿದೆ. ಆದರೆ ಯಾವಾಗ ಆ ಪ್ರೀತಿಯ ಲವ್ ಎಂಬ ಎಸೆನ್ಸ್ ನಿಂದ ನಾವು ಯಾವಾಗ ಆ ಒಂದು ಜ್ಞಾನನ ನಾವು ವ್ಯಕ್ತಪಡಿಸ್ತೇವೆ, ಖಂಡಿತವಾಗಿ ಆ ಜ್ಞಾನದ ಮೂಲಕ ನಾವು ದೇವರನ್ನ ಮಹಿಮೆ ಪಡಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಮುಖ್ಯ ಉದ್ದೇಶ ಬಂದು ಅನೇಕರನ್ನ ನಾವು ದೇವರಲ್ಲಿ ಪ್ರೋತ್ಸಾಹಿಸೋಣ, ನಾವು ಅನೇಕರನ್ನ ದೇವರಲ್ಲಿ ನಿಲ್ಲಿಸೋಣ. ಅವರದು ತಪ್ಪಿದ್ದರೂ ಸಹ ಅವರನ್ನ ನಾವು ಪ್ರೈವೇಟ್ ಆಗಿ, ಪರ್ಸನಲ್ ಆಗಿ ಹೋಗಿ ಅವರನ್ನ ಸಂಧಿಸಿ ಆ ತಪ್ಪುಗಳನ್ನ ಸರಿಪಡಿಸೋಣ, ತಿದ್ದೋಣ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಒಂದು ಹೃದಯಗಳನ್ನು ಸಹ ನಾವು ದೇವರ ಒಂದು ಜ್ಞಾನವನ್ನ ತಿಳಿದುಕೊಳ್ಳುವುದಕ್ಕೆ, ನಾವು ದೇವರಲ್ಲಿ ಇರುವಂತಹ ಆ ಒಂದು ಪರಿಪೂರ್ಣವಾದಂತಹ ಆಳವಾದಂತಹ ದೇವರ ಪ್ರೀತಿಯನ್ನ ನಾವು ತಿಳಿದುಕೊಳ್ಳೋದಕ್ಕೆ ಆ ಜ್ಞಾನವನ್ನ ಸದ್ವಿನಿಯೋಗ ಪಡಿಸಿಕೊಳ್ಳೋಣ. ಯಾಕೆಂದರೆ 119ನೆಯ ಕೀರ್ತನೆಯ 105ನೇ ವಚನದಲ್ಲಿ ಹೇಳುತ್ತದೆ, ದೇವರ ವಾಕ್ಯದಲ್ಲಿ ದಾವೀದವರು ಹೇಳ್ತಾರೆ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಬೆಳಕಾಗಿದೆ ತಂದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ದಾರಿಗೆ ದೀಪವಾಗಿರಬಹುದು, ನಮ್ಮ ಕಾಲಿಗೆ ದೀಪವಾಗಿರಬಹುದು, ಬಾಳಿಗೆ ಬೆಳಕಾಗಿರಬಹುದು ದೇವರ ವಾಕ್ಯ ಇರುವುದಾದರೆ ಖಂಡಿತವಾಗಿ ನಾವು ಯಾವುದೇ ಸ್ಥಳದಲ್ಲಿ ಹೋದಾಗ್ಲೂ ನಾವು ಎಡವಿ ಬೀಳೋದಾಗ್ಲಿ, ಕೆಡವಿ ಹೋಗೋದಾಗ್ಲಿ ಆಗೋಲ್ಲ. ಯಾಕೆಂದ್ರೆ ಲೈಟ್ ಆಗಿ ದೇವರ ವಾಕ್ಯ ನಮ್ಮನ್ನ ಗೈಡ್ ಮಾಡುವಂತದ್ದಾಗಿದೆ. ನಮ್ಮ ಹೃದಯವು ಕತ್ತಲೆಯಲ್ಲಿ ಹೋಗದ ರೀತಿಯಲ್ಲಿ, ಆ ಜ್ಞಾನದ ಮೂಲಕ ನಾವು ಕೆಟ್ಟ ಕಾರ್ಯಗಳಿಗೆ ಹೋಗದ ರೀತಿಯಲ್ಲಿ ದೇವರ ವಾಕ್ಯ ಬೆಳಕಾಗಿ ನಿಂತು ನಮ್ಮನ್ನ ಯಾವ ರೀತಿಯಾಗಿ ನಡೆಸಿಕೊಳ್ಳಬೇಕು, ಯಾವ ರೀತಿಯಾದ ರೀತಿ ನಾವು ನಡೆದುಕೊಂಡ್ರೆ ನಾವು ದೇವರನ್ನ ಮಹಿಮೆ ಪಡಿಸಬಹುದು ಎಂಬುದಾಗಿಯೂ ಸಹ ನಾವು ದೇವರ ವಾಕ್ಯವೆಂಬ ಈ ಬೆಳಕಿನ ಮೂಲಕ ನಮ್ಮ ದುಷ್ಟತನಗಳು ಏನೇ ಇದ್ದರೂ ಸಹ ಅದನ್ನ ನಾವು ಏನ್ ಮಾಡ್ಬೇಕು, ವಿಸರ್ಜಿಸಿ ಬಿಟ್ಟು ವಾಕ್ಯವಾದಂತಹ ಬೆಳಕಾದಂತಹ ಈ ದೇವರ ವಾಕ್ಯದ
ಮಾರ್ಗದಲ್ಲಿ ನಾವು ನಡೆದುಕೊಳ್ಳುವಾಗ ನಾವು ಬೆಳಕಿನ ಮಕ್ಕಳಾಗಿ ಇರೋದಕ್ಕೆ ಸಾಧ್ಯವಾಗುತ್ತದೆ. ಈ ವಾಕ್ಯಗಳನ್ನು ತಿಳಿಸುತ್ತಾ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಮತ್ತು ಈ ವಾಕ್ಯದಲ್ಲಿ ಇದ್ದಂತಹ ಉದ್ದೇಶವನ್ನು ಸಹ ನಾವು ಸರಿಯಾದ ರೀತಿ ತಿಳಿದವರಾಗಿ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿರುವಂತಹ ಸ್ವಹಿತಕ್ಕಾಗಿ ಜ್ಞಾನವನ್ನು ಉಪಯೋಗಿಸಿಕೊಡುವುದು ಮತ್ತು ಪರರ ಒಂದು ಭಕ್ತಿ ಅಭಿವೃದ್ಧಿಗೋಸ್ಕರ ನಾವು ನಮ್ಮ ಜ್ಞಾನವನ್ನ ನಾವು ಸದ್ವಿನಿಯೋಗ ಪಡಿಸಿಕೊಳ್ಳೋಣ ಎಂಬುದಾಗಿ ಈ ಒಂದು ಸಂಗತಿಗಳನ್ನ ತಿಳಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ತಲೆಬಾಗಿಸುವುದಾದರೆ ನಾವು ಪ್ರಾರ್ಥಿಸಿಕೊಂಡು ವಾಕ್ಯ ಭಾಗವನ್ನ ಅಂತ್ಯ ಮಾಡಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಪರಿಶುದ್ಧ ತಂದೆಯಾದ ದೇವರೇ, ಇಷ್ಟು ತನಕ ನಿನ್ನ ಮಾತುಗಳನ್ನು ಅಲ್ಪವಾಗಿ ತಿಳಿಸಿಕೊಡುವುದಕ್ಕೆ ನೀನು ಕೊಟ್ಟಂತಹ ಸಹಾಯಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಇಷ್ಟು ತನಕ ನಿನ್ನ ಪ್ರೀತಿಯ ಮಾರ್ಗದಲ್ಲಿ ನಾವು ಜೀವಿಸುವ ಹಾಗೆ ನಿನ್ನ ಒಂದು ಅಪ್ಪ ಕೊಟ್ಟಿರುವ ಜ್ಞಾನದ ಮೂಲಕವಾಗಿ ನಾವು ಯಾವ ರೀತಿಯಾದಂತಹ ಧ್ಯೇಯಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ತಂದೆಯೇ, ನಿನ್ನ ಒಂದು ಪರಿಪೂರ್ಣವಾದಂತಹ ನಿಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿ, ನಿನ್ನನ್ನ ಪ್ರೀತಿಸುವ ಮಕ್ಕಳಾಗಿ, ನೀವು ಹೇಳಿದ ಆಜ್ಞೆಗಳನ್ನ ನಾವು ಪಾಲಿಸುವ ಮಕ್ಕಳಾಗಿ ತಂದೆ, ನಮ್ಮ ಎಲ್ಲಾ ಜ್ಞಾನದ ಮೂಲಕ ನಿನ್ನಲ್ಲಿರುವಂತಹ ಆಳವಾದ ಪ್ರೀತಿಯನ್ನ ನಾವು ತಿಳಿದವರಾಗಿ ತಂದೆ, ನೀನು ಇಷ್ಟಪಡುವಂತಹ ನಿಮ್ಮನ್ನ ಸಂತೋಷ ಪಡಿಸುವಂತಹ ಕಾರ್ಯಗಳನ್ನ ನಾವು ಮಾಡುತ್ತಾ ಈ ಲೋಕದಲ್ಲಿ ಅನೇಕರನ್ನ ತಂದೆ ನಾವು ನಂಬಿಕೆಯಲ್ಲಿ ನಿಲ್ಲಿಸುವಾಗ ನಮ್ಮನ್ನ ಜ್ಞಾನದ ಮೂಲಕ ನಮ್ಮನ್ನು ಹೆಚ್ಚಿಸಿಕೊಳ್ಳುತ್ತೆ, ನಮ್ಮ ತಗ್ಗಿಸುವಿಕೆಯ ಮೂಲಕ ಅನೇಕರಿಗೆ ಪ್ರಯೋಜನಾರ್ಥಕವಾದಂತಹ ನಿನ್ನ ಒಂದು ವಾಕ್ಯ ಬೋಧೆಯಲ್ಲಿ ಅನೇಕರನ್ನು ನಾವು ನಡೆಸಲಿಕ್ಕೆ ಬೇಕಾದಂತಹ ಸಾತ್ವಿಕತೆಯನ್ನ, ತಾಳ್ಮೆಯನ್ನ, ದೀರ್ಘಶಾಂತ ಸ್ವಭಾವವನ್ನ ಪ್ರತಿಯೊಬ್ಬರಿಗೆ ನೀವು ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಇಲ್ಲಿಯ ತನಕ ನಿನ್ನ ಮಾತುಗಳನ್ನು ತಿಳಿಸೋದಕ್ಕೆ ಸಹಾಯಿಸಿದ್ದೀರಿ. ಮಾತುಗಳ ಪ್ರಕಾರ ನಾನು ಕೇಳಿದಂತಹ ನಿಮ್ಮ ಮಕ್ಕಳು ನಡೆದುಕೊಳ್ಳೋದಕ್ಕೆ ಬೇಕಾದಂತಹ ನಿಮ್ಮ ಪವಿತ್ರಾತ್ಮರ ಸಹಾಯವನ್ನ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ಇದು ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ಇಂದಿಗೂ ಎಂದಿಗೂ ಸದಾ ಕಾಲವು ನಮ್ಮೆಲ್ಲರ ಸಂಗಡವಿರಲಿ ಎಂಬುದೇ. ಎಲ್ಲರಿಗೆ ವಂದನೆಗಳು ಪ್ರಿಯರೇ.